ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತೇಳಿ ಸಾಕಷ್ಟು ಬಾರಿ ತಿಳಿಸ್ತಾನೆ ಇರ್ತೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಹಾಗಾಗಿ ಗುರುವಿಗೆ ಯಾರು ಗುಲಾಮರಾಗಿರ್ತಾರೋ, ಗುಲಾಮ್ ಅಂದರೆ ನೋಡಿ, ಈಗ ಈ ಗುಲಾಮ ಎಂಬತಕ್ಕಂಥ ಒಂದು ಪದವನ್ನು ಕೇಳಿದ್ರೆ ಸಾಧಾರಣವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಮೂಡ್ತಕ್ಕಂಥ ಒಂದು ಭಾವನೆ ಬೇರೆ ರೀತಿಯೇ ಇರ್ತಕ್ಕಂಥದ್ದು ಇರುತ್ತೆ. ಗುಲಾಮ ಅಂತಂದರೆ ಈಗ ಗುಲಾಮ ಅಂತಂದರೆ ಏನಪ್ಪ, ಸಾಧಾರಣವಾಗಿ ನಾವು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ನಮ್ಮ ಕೈ ಕೆಳಗಡೆ ಕೆಲಸವನ್ನು ಮಾಡ್ತಕ್ಕಂಥವ್ರು, ಬರೀ ಅವರಷ್ಟೇ ಅಲ್ಲ ಗುಲಾಮ. ಆ ಗುಲಾಮ ಎಂಬತಕ್ಕಂಥ ಪದವನ್ನು ನಾವು ಬರೀ ನೆಗೆಟಿವ್ ಆಗಿ ಮಾತ್ರ ನೋಡ್ತಕ್ಕಂಥದ್ದಲ್ಲ. ಯಾರು ಗುರುವಿಗೆ ಗುಲಾಮನಾಗ್ತಾನೋ ಆತನಿಗೆ ಜೀವನದಲ್ಲಿ ಸದ್ಗತಿಗಳು ಸಿಗ್ತಕ್ಕಂಥದ್ದಿರುತ್ತೆ. ಅದಾದ ಮೇಲೆ ತಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವನ್ನು ಕೂಡ ಗುರುಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಅಂತಹ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಗುರುವಿನ ಮಾರ್ಗದರ್ಶನ ನಿಮ್ಮೆಲ್ಲರಿಗೂ ಕೂಡ ಇರಬೇಕು. ಅಂತಹ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇನ್ನು ಇವತ್ತಿನ ದಿವಸ ಮಹರ್ಷಿ ಧರ್ಮಯಾತ್ರೆ, ಆ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮೆಲ್ಲರಿಗೂ ಕೂಡ ಈ ವಾರದುದ್ದಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದೇನೆ. ಹಾಗಾಗಿ ಇವತ್ತು ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಎಂದಿನಂತೆ ತಿಳಿಸುವ ಹಾಗೆ ಇವತ್ತಿನ ದಿನಾಂಕ 23/11/2023 ಗುರುವಾರ ಆಗಿರುವ ಕಾರಣದಿಂದ ಗುರೂಜಿಯವರು ಹಾಸನದ ಹರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮದ ಹತ್ರ ಇರತಕ್ಕಂಥ ನೀಲಗಿರಿ ಕಾವಲಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಕಾರ್ಯಕ್ರಮ, ತಾಯಿ ಚೌಡೇಶ್ವರಿ ದೇವಿ, ಮಾರಮ್ಮ ದೇವಿ ಮತ್ತು ಗ್ರಾಮ ದೇವತೆಯಾಗಿರ್ತಕ್ಕಂಥ ಅಂತರ್ಘಟ್ಟಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಲೋಕಾರ್ಪಣೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಗುರೂಜಿಯವರು ಆಗಿಸ್ತಾ ಇರುವ ಕಾರಣದಿಂದ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಗುರೂಜಿಯವರು ನಾಳೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಗುರೂಜಿಯವರು ಬರ್ತಾ ಇದ್ದಾರೆ. ಏನಪ್ಪ, ನಾಳೆ 24/11/2023 ಶುಕ್ರವಾರ ಗುರೂಜಿಯವರು ಶ್ರೀ ಕ್ಷೇತ್ರ ವನದುರ್ಗಾ ಪಾರ್ವತಿ ದೇವಸ್ಥಾನ ಟ್ರಸ್ಟ್ ಅಂದರೆ ಆ ಒಂದು ದೇವಸ್ಥಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ. ಮಲ್ಲಿಗೆಮೆಟ್ಲು ಗ್ರಾಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ತಾಯಿಯ ಸಾನ್ನಿಧ್ಯದಲ್ಲಿ ಕಾರ್ತೀಕ ಮಾಸದ ಪೂಜಾನುಷ್ಠಾನದ ಮಹೋತ್ಸವದ ನಿಮಿತ್ತವಾಗಿ ನೆರವೇರ್ತಾ ಇರತಕ್ಕಂಥ ಲಕ್ಷ ಕುಂಕುಮಾರ್ಚನೆ ಹಾಗೂ ಮಹಾರುದ್ರ ಹೋಮ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಗುರೂಜಿಯವ್ರ ಜೊತೆ ಭಾಗಿಯಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಇನ್ನು ಬಹಳ ವಿಶೇಷವಾಗಿ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ ವಸಂತ ಲಕ್ಷ್ಮಿ ಅನುಷ್ಠಾನದ ಕಾರ್ಯಕ್ರಮ ಭಾನುವಾರ 26ನೇ ತಾರೀಕು ನೆರವೇರ್ತಾ ಇರತಕ್ಕಂಥದ್ದಿದೆ. ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ತಪ್ಪದೇ ಆಗಮಿಸಬೇಕು. ಆ ಒಂದು ಕಾರ್ಯಕ್ರಮ ನಿಜಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರತಕ್ಕಂಥದ್ದಾಗಿರ್ಬೋದು ಮತ್ತು ತೀರ್ಥ ಪ್ರೋಕ್ಷಣೆ ಎಂಬತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದಾಗಿರ್ಬೋದು. ನೋಡಿ, ನಿನ್ನೆ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಭಾನುವಾರದ ಕಾರ್ಯಕ್ರಮದ ಕುರಿತಾಗಿ.
26/11/2023 ಭಾನುವಾರ ನೆರವೇರ್ತಾ ಇರತಕ್ಕಂಥ ವಸಂತ ಮಹಾಲಕ್ಷ್ಮಿ ಅನುಷ್ಠಾನ, ಲಕ್ಷ್ಮೀ ಸ್ವಾಮಿಗೆ ವಸಂತೋತ್ಸವ ಮತ್ತು ವಸಂತ ನಾರಾಯಣ ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹವನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನೆರವೇರ್ತಾ ಇರತಕ್ಕಂಥದ್ದು. ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಮದುವೆ ಆಗಲಿಕ್ಕೋಸ್ಕರ, ಮದುವೆ ಆಗಿ ಒಂದಷ್ಟು ದಾಂಪತ್ಯದಲ್ಲಿ ಕಲಹಗಳು ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಿಗೋಸ್ಕರ ಮತ್ತು ಮದುವೆ ಆಗಿ ಮಕ್ಕಳು ಆಗಿಲ್ಲದೆ ಇರತಕ್ಕಂಥ ಕಾರಣಕ್ಕೋಸ್ಕರ ಇಂತಹ ಸಮಸ್ಯೆಗಳಿಗೆ ಮತ್ತು ದಾಂಪತ್ಯದಲ್ಲಿ ಕಲಹ, ಕುಟುಂಬದಲ್ಲಿ ಕಲಹ, ವಾಸ್ತುಗೃಹದಲ್ಲಿ ಏನೋ ಒಂದು ಸಮಸ್ಯೆ, ಇಲ್ಲಾಂದರೆ ಯಾವುದಾದ್ರೂ ಭೂಮಿಯ ಕುರಿತಾಗಿ ತಾವು ಸಮಸ್ಯೆಗೊಳಗಾಗಿದ್ದೀರಿ, ಇಂತಹ ಸಮಸ್ಯೆಗಳು ದೂರ ಆಗಲಿಕ್ಕಾಗಿ ಲಕ್ಷ್ಮೀ ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಸಂತೋತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದು ಲೋಕ ಕಲ್ಯಾಣಾರ್ಥವಾಗಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮವಾಗಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಆಶ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆಶ್ರಮದ ಅಡ್ರೆಸ್ ಅಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು, ಏರ್ಪೋರ್ಟ್ನ ಹತ್ತಿರ. ಇಂಟರ್ನ್ಯಾಷನಲ್ ಏರ್ಪೋರ್ಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಬಳಿ ಇರ್ತಕ್ಕಂಥದ್ದು. ಏರ್ಪೋರ್ಟ್ನ ಆ ಒಂದು ಫಸ್ಟ್ ಟೋಲನ್ನು ದಾಟ್ತಕ್ಕಂಥ ಅವಶ್ಯಕತೆಯೂ ತಮ್ಮ ಯಾರಿಗೂ ಇಲ್ಲ. ಏರ್ಪೋರ್ಟ್ನ ಫಸ್ಟ್ ಟೋಲಲ್ಲೇ ಬಹಳ ವಿಶೇಷವಾಗಿ ಅಲ್ಲಿ ಬಂದು ತಾವು ಆಟೋದವ್ರನ್ನ ಕೇಳ್ತಕ್ಕಂಥದ್ದು. ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ಆನಂದ್ ಗುರೂಜಿಯವರ ಆಶ್ರಮಕ್ಕೆ ಎಲ್ಲೇ ಅಂತಂದರೆ ತಮಗೆ ದಾರಿ ತೋರಿಸ್ತಾರೆ. ತಮ್ಮೆಲ್ರಿಗೂ ಕೂಡ ಮಾರ್ಗಕ್ಕೆ ಗುರುತುಗಳನ್ನು ನಾವು ಹಾಕಿದ್ದೇವೆ. ಅಂದರೆ ಅಲ್ಲಲ್ಲೇ ಒಂದು ಬೋರ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ, ಯಾವ ಕಡೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಹೇಳಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಗಳೇ ನೆರವೇರ್ತಾ ಇದೆ. ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ 2 ರೀತಿಯ ಅವಕಾಶ ಇದೆ. ಗುರೂಜಿಯವರು ನೆನ್ನೆ ತಿಳಿಸ್ತಾ ಇದ್ರು, ಯಾರು ಕಳಶ ಸ್ನಾನವನ್ನು ಮಾಡ್ತೀರೋ, ಕಳಶ ಸ್ನಾನಕ್ಕೆ ತಾವು ನೋಂದಾಯಿಸ್ಕೊಳ್ತೀರೋ, ಆ ಒಂದು ಹೋಮದ ಕಾರ್ಯಕ್ರಮಕ್ಕೆ ಕೂತ್ಕೊಳ್ತೀರೋ, ಅವರು ಸಂಕಲ್ಪಕ್ಕೆ ಕೂತ್ಕೊಳ್ತಕ್ಕಂಥವ್ರು ತಾವೆಲ್ಲರೂ ಕೂಡ 2 ಜೊತೆ ವಸ್ತ್ರಗಳನ್ನು ತೊಗೊಂಡು ಬರಬೇಕು. ಒಂದು ಹಾಕೊಂಡು ಬರಬೇಕು, ಇನ್ನೊಂದು ಕೈಯಲ್ಲಿ ತೊಗೊಂಡ್ಬರ್ಬೇಕು. ಇನ್ನೊಂದು ಮತ್ತೊಂದೇನಪ್ಪ ಅಂದರೆ, ಇಲ್ಲ ಗುರುಗಳೇ ನಾವು ಸಾಧಾರಣವಾಗಿ ಬರ್ತೀವಿ, ಆದರೆ ನಮ್ಗೆ ಆ ವಸಂತ ನೀರಿನ ಆ ಒಂದು ವಸಂತೋತ್ಸವದಲ್ಲಿ ನೆರವೇರಿರ್ತಕ್ಕಂಥ ಒಂದು ತೀರ್ಥಜ್ವಲವನ್ನು ಪ್ರೋಕ್ಷಣೆ ಮಾಡ್ಕೊಳ್ತೀನಿ ಅಂತಕ್ಕಂಥವ್ರು ತಾವು ವಸ್ತ್ರವನ್ನು ಏನೋ ತರ್ತಕ್ಕಂಥದ್ದು ಬೇಡ. ಬರ್ತಕ್ಕಂಥ ಭಕ್ತಾದಿಗಳು ತಾವು ಪೂಜಾನುಷ್ಠಾನಕ್ಕೆ ಬರುವ ಕಾರಣದಿಂದ ಸಾಧಾರಣವಾಗಿ ಪೂಜಾ ಸಾಮಗ್ರಿಗಳು ಏನೇನು ತೊಗೊಂಡ್ಬರ್ಬೇಕೋ ತಾವು ತೊಗೊಂಡು ಬರ್ಬೋದು. ಇನ್ನು ಯಾರು ಸಂಕಲ್ಪಕ್ಕೆ ಕೂತ್ಕೊಳ್ತೀರಿ, ಯಾರು ಅನುಷ್ಠಾನಕ್ಕೆ ಕೂತ್ಕೊಳ್ತೀರಿ, ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬರ್ತಕ್ಕಂಥವ್ರೆಲ್ಲರೂ ಕೂಡ ಅರಿಶಿನ, ಕುಂಕುಮ, ಪುಷ್ಪಗಳು ಮತ್ತು ಬಹಳ ವಿಶೇಷವಾಗಿ 1 ಜೊತೆ ಬಟ್ಟೆ ಅದನ್ನು ತೊಗೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಆಶ್ರಮದಲ್ಲಿ ಈಗ ಒಂದಿಷ್ಟು ವ್ಯವಸ್ಥೆಗಳು ನೆರವೇರ್ತಾ ಇದೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ತಾವೆಲ್ಲರೂ ಕೂಡ ಒಂದಿಷ್ಟು ಸಹಕರಿಸಿ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ವ್ಯವಸ್ಥೆಗಳಲ್ಲಿ ಕಾರ್ಯಕ್ರಮ ಆ ಒಂದು ಕಾರ್ಯ ನೆರವೇರ್ತಾ ಇರತಕ್ಕಂಥದ್ದಿದೆ. ಡೆವಲಪ್ಮೆಂಟ್ ಅನ್ನೋದು ದಿನೇ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ಈಗ ಪ್ರಸ್ತುತ ಇರತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳೇನಿದೆ ಅದಕ್ಕೆ ತಾವೆಲ್ಲರೂ ಕೂಡ ಹೊಂದ್ಕೊಂಡು ನಮ್ಮೆಲ್ಲರಿಗೂ ಕೂಡ ಸಹಕರಿಸಬೇಕು. ಯಾಕೆ ಅಂತಂದರೆ ಆಶ್ರಮ ನಮ್ಮದಲ್ಲ, ತಮ್ಮೆಲ್ಲರದು ಅಂತಲೇ ಗುರುಜಿಯವರು ಸದಾಕಾಲ ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಆಶ್ರಮ ಆಗಿರುವ ಕಾರಣದಿಂದ ಅಲ್ಲಿನ ವ್ಯವಸ್ಥೆ ಹೇಗಿದೆಯೋ ಆ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಹೊಂದ್ಕೊಳ್ಬೇಕೆಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಅದು ನಿಮ್ಮ ಮನೆ, ಹೆಣ್ಣು ಮಕ್ಕಳಿಗಂತೂ ಕೂಡ ತವರು ಮನೆ ಆಗೋಗಿದೆ. ಈಗ ತಾನೇ ನಾವು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಪ್ರೋಮೋನಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಅಲ್ಲಿ ಬಂದಿರತಕ್ಕಂಥ ತಾಯಿಯೊಬ್ಬರು ಆ ಒಂದು ವಿಚಾರವನ್ನು ಹೇಳಿಕೊಂಡು ಆ ಕ್ಷಣ ಏನೋ ಒಂದು ಆನಂದದ ಬಾಷ್ಪವನ್ನು ವ್ಯಕ್ತಪಡಿಸಿದ್ರು. ನಾವಿಲ್ಲಿ ಬಂದಾಗ ನಮಗೇನೋ ಒಂದು ರೀತಿ ತವ್ರ ಮನೆಗೆ ಬಂದಷ್ಟೇ ಭಾಸವಾಯಿತು. ನಮಗೆ ಮಡ್ಲಕ್ಕಿಯನ್ನು ಕೊಟ್ಟರು, ಅರಿಶಿನ ಕುಂಕುಮವನ್ನು ಕೊಟ್ಟರು, ಏನೋ ಒಂದು ರೀತಿ ಬಾಂಧವ್ಯ ತೋರಿಸಿದ್ರು, ಏನೋ ಒಂದು ರೀತಿ ಪ್ರೀತಿ ತೋರಿಸಿದ್ರು. ಆದರೆ ಬರ್ತಕ್ಕಂಥ ಭಕ್ತಾದಿಗಳು ಎಷ್ಟೇ ಆಗಲಿ ಮಹರ್ಷಿ ಮಂದಿರದಲ್ಲಿ ಪ್ರೀತಿಗೆ ಕೊರತೆ ಇಲ್ಲ, ಬಾಂಧವ್ಯಕ್ಕೆ ಕೊರತೆ ಇಲ್ಲ. ಬರ್ತಕ್ಕಂಥ ಭಕ್ತಾದಿಗಳು ಇನ್ನೆಷ್ಟೇ ನೊಂದಿರಲಿ, ಎಷ್ಟೇ ಸಮಸ್ಯೆಯಲ್ಲಿ ಬರಲಿ, ಎಲ್ಲರಿಗೂ ಕೂಡ ಒಂದು ಪರಿಹಾರ ಇದೆ ಮಹರ್ಷಿ ಮಂದಿರದಲ್ಲಿ. ಹಾಗಾಗಿ ನಿಮ್ಮ ಮಹರ್ಷಿ ಮಂದಿರ ತಾವೆಲ್ಲರೂ ಕೂಡ ಬರ್ಬೋದು. ಇನ್ನು ಈ ಒಂದು ಮಹರ್ಷಿ ಮಂದಿರಕ್ಕೆ ಬರಬೇಕಾದ್ರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ತಾವು ತಿಳ್ಕೊಳ್ಬೇಕಾದ್ರೆ ತಮ್ಮೆಲ್ಲರಿಗೂ ಕೂಡ ಈಗ ನಾನೊಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೇನೆ. ಗುರೂಜಿಯವರು ಕಳೆದ ಕಾರ್ಯಕ್ರಮದಿಂದನೂ ಕೂಡ ತಿಳಿಸ್ತಾನೆ ಇದ್ದಾರೆ. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡ್ತಕ್ಕಂಥದ್ದಲ್ಲ, ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕ್ತಕ್ಕಂಥದ್ದು. ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕ್ತಕ್ಕಂಥದ್ದು. ತಾವು ಯಾವ ರೀತಿ ಮೆಸೇಜ್ ಹಾಕ್ಬೋದು? ಸಾಧಾರಣವಾಗಿ ಮೊದಲನೇದಾಗಿ ಒಂದು ಹಾಯ್ ಮೆಸೇಜ್ ಹಾಕಿ, ನಾವು ವಸಂತೋತ್ಸವದ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ, ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಒಂದು ಮೆಸೇಜನ್ನು ಹಾಕಿದ್ರೆ ಇಮಿಡಿಯೇಟ್ ಆಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ ಸ್ಪಂದಿಸ್ತಕ್ಕಂಥ ಇರುತ್ತಾರೆ. ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಸೇವೆ, ಅದೆಲ್ಲದರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು ವಸಂತೋತ್ಸವದ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲರೂ ಕೂಡ ಸಂಪರ್ಕಿಸಬೇಕಾಗಿರ್ತಕ್ಕಂಥದ್ದು ವಾಟ್ಸಪ್ನ ಮುಖಾಂತರ ಮೆಸೇಜ್ ಮಾಡಬೇಕಾಗಿರ್ತಕ್ಕಂಥ ದೂರವಾಣಿ ಸಂಖ್ಯೆ ಈಗ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. 9746969055. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9746969055.
9742690055 9742690055 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಮೆಸೇಜ್ ಹಾಕೋದ್ರಿಂದ ವಸಂತ ಮಹಾಲಕ್ಷ್ಮಿ ಅನುಷ್ಠಾನದ ಮತ್ತಷ್ಟು ಮಾಹಿತಿಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥವ್ರಿದ್ದಾರೆ. ಈ ಒಂದು ದೂರವಾಣಿ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಬಹಳ ಜೋಪಾನವಾಗಿ ತಿಳ್ಕೊಂಡು ವಾಟ್ಸಪ್ನ ಮುಖಾಂತರ ಮೆಸೇಜ್ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಒಂದು ಸಂಖ್ಯೆ ತಪ್ಪಾಗಿರುವ ಕಾರಣದಿಂದ ಪಾಪ ಆ ವ್ಯಕ್ತಿಗೆ ಹಗಲು ರಾತ್ರಿ ನಿದ್ದೆಗೆಟ್ಟು ಭಯಭೀತನಾಗಿ ಇದೇನಪ್ಪ ಇಷ್ಟೊಂದು ಕರೆಗಳು ಬರ್ತಾ ಇದೆಯಲ್ಲ ಅಂಥೇಳಿ ಆತ ಗಾಬರಿಯಾಗಿ ನಮ್ಮ ಜೀ ಕನ್ನಡದ ಸಿಬ್ಬಂದಿ ವರ್ಗಕ್ಕೆ ಸಾಕಷ್ಟು ಕರೆಯನ್ನು ಮಾಡಿ ತಿಳಿಸ್ತಾನೆ ಇದ್ರು. ಹಾಗಾಗಿ ಕರೆ ಏನೋ ಆಯಿತು ಬಿಡಿ, ಈ ವಾಟ್ಸಪ್ನ ಮುಖಾಂತರ ಇನ್ನು ತಾವೆಲ್ಲರೂ ಕೂಡ ಮೆಸೇಜ್ ಹಾಕಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಅದಿನ್ನೂ ಕಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಜೋಪಾನ ಕರೆ ಆ ಒಂದು ನಾವು ತಿಳಿಸಿರ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡೆ ತಾವೆಲ್ಲರೂ ಕೂಡ ಮುಂದುವರಿಬೇಕು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಈಗ ತಾವೆಲ್ಲರೂ ಕೂಡ ಕಂಡಂಥ ದೃಶ್ಯ ಪ್ರೋಮೋನಲ್ಲಿ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಮಂತ್ರದೇವತೆ ದೇವಿಯ ಆ ಒಂದು ಕೋಲದ ಕಾರ್ಯಕ್ರಮ, ಆ ಒಂದು ಕೋಲ ನೆರವೇರಿರ್ತಕ್ಕಂಥ ಕಾರ್ಯಕ್ರಮ, ಕೋಲ ಹೇಗಾಯಿತು, ಆ ಒಂದು ಕೋಲವನ್ನು ನೋಡತಕ್ಕಂಥದ್ದೇ ಒಂದು ರೀತಿ ಆನಂದ. ಆ ಕೋಲದ ಆ ಒಂದು ಕೋಲ ನೃತ್ಯ ದೈವನರ್ಥನೆ ನಡೀತಾ ಇರತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿದ್ದಾಗ ಆ ಒಂದು ವೈಬ್ರೇಷನ್ ಆಗಲಿ, ಆ ಒಂದು ದೈವಿಕ ಅನುಭವ ಆಗಲಿ, ಅದೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಬಹಳಷ್ಟು ಮನಸ್ಸಿಗೆ ಖುಷಿಯನ್ನು ತಂದು ಕೊಡ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಆಹಾ, ಅಂತಹದ್ದೊಂದು ಕಾರ್ಯಕ್ರಮ ನೆರವೇರತಕ್ಕಂಥದ್ದೇ ಮಂಗಳೂರಿನಲ್ಲಿ. ಆ ಒಂದು ಕಾರ್ಯಕ್ರಮದ ಸಂಪೂರ್ಣ ದೃಶ್ಯವನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನೋಡ್ತಕ್ಕಂಥವ್ರು ಇದ್ದೀರಿ, ದರ್ಶನವನ್ನು ಮಾಡ್ತಕ್ಕಂಥವ್ರು ಇದ್ದೀರಿ. ನಾನು ಮತ್ತು ಗುರೂಜಿಯವರು ಇಬ್ಬರೂ ಕೂಡ ನೋಡಿ ಮೊದಲೊಂದು ಸತಿ ಕೋಲ ನಡೆದಿತ್ತು, ಆಗ ಕಾರಣಾಂತರಗಳಿಂದ ನಾನು ಸ್ವಲ್ಪ ಮಿಸ್ ಆಗಿದ್ದೆ. ಆದರೆ ಈ ಬಾರಿಯ ಮಂತ್ರದೇವತೆ ಕೋಲವನ್ನು ನಾನು ನೋಡಲೇಬೇಕು ಅಂತ ಹೇಳಿ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ಗುರುಜಿಯವ್ರ ಜೊತೆ ನಾನು ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೆ. ನಿಜಕ್ಕೂ ಆ ಒಂದು ದೈವನರ್ಥರೆಯನ್ನು ಕಣ್ಣಾರೆ ನೋಡಿದಾಗ ಆ ದೈವ ನಮ್ಮ ಹತ್ರ ಬಂದು ಮಾತಾಡ್ತಕ್ಕಂಥದ್ದಾಗಲಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದಾಗಲಿ, ಆ ಒಂದು ಬಾಂಧವ್ಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಲಿ, ಅದೆಲ್ಲವನ್ನೂ ಕೂಡ ನೋಡಿದಾಗ ಮೈ ರೋಮಾಂಚನವಾಗ್ತಕ್ಕಂಥದ್ದಿರುತ್ತೆ. ಅಂತಹ ಅದೊಂದು ದೈವನರ್ತನೆಯನ್ನು, ಮಂತ್ರದೇವತೆ ದೇವಿಯ ಆ ಒಂದು ಕೋಲದ ನರ್ತನೆಯನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಕ್ಕಂಥವ್ರು ಇದ್ದೀರಿ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಶನಿವಾರ ಆಯಿತು, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಎಂದಿನಂತೆ ಮಾತನಾಡತಕ್ಕಂಥ ಮನಸರಿ ನೀಡತಕ್ಕಂಥ ಮಾರ್ಗದರ್ಶನದ ಮೇಲೆ ರಾಶಿಫಲ, ಅದಾದಮೇಲೆ ತಮ್ಮೆಲ್ಲರಿಗೂ ಕೂಡ ಕಾರ್ತೀಕ ಮಾಸ ಇರುವ ಕಾರಣದಿಂದ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕ್ಷೇತ್ರ ದರ್ಶನವನ್ನು ನಾನು ಮಾಡಿಸ್ತಾ ಇದ್ದೀನಿ. ಪರಮೇಶ್ವರನ ದರ್ಶನ, ಜ್ಯೋತಿರ್ಲಿಂಗಗಳಲ್ಲೇ ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಾಕಷ್ಟು ತಾವು ಶ್ರಮವಹಿಸಿ ಆ ಒಂದು ಭಗವಂತನನ್ನು ದರ್ಶನ ಮಾಡತಕ್ಕಂಥ ಸಾನ್ನಿಧ್ಯ ಯಾವುದಾದ್ರೂ ಇದ್ದರೆ ಅದು ಅಮರನಾಥ ಕ್ಷೇತ್ರ. ಹಾಗಾಗಿ ಆ ಒಂದು ಅಮರನಾಥ ಕ್ಷೇತ್ರದ ದರ್ಶನವನ್ನು ಈ ಭಾನುವಾರದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಮಾಡಿಸ್ತಕ್ಕಂಥವನಿದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಈಗ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಇನ್ನು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಈಗ ತಾನೇ ತಿಳಿಸಿರುವ ಹಾಗೆ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಕೈಲಾಸನಾಥನಾದಂತಹ ಮಹಾ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಗುರುವಾರ, ಗುರುಗಳ ವಾರ, ಗುರು ರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಜಗದ್ಗುರುಗಳಾದಂತಹ ಆದಿಶಂಕರರನ್ನು, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೆ ಈ ಕಾರ್ತಿಕ ಮಾಸ ಅಂದರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸವೇ ಸರಿ. ಕಾರ್ತಿಕ ಮಾಸ ಎಲ್ಲೆಲ್ಲೂ ದೀಪಗಳ ಮಾಸ, ಕತ್ತಲಿಂದ ಬೆಳಕಿನೆಡೆಗೆ ನಡೀತಕ್ಕಂಥ ಮಾಸ,
ಪ್ರತಿ ಗುರುವಾರ ಬಾಬರವರ ಕ್ಷೇತ್ರದಲ್ಲಿ ಅಲ್ಲೂ ಸಹಿತ ಸಾಕಷ್ಟು ದೀಪಗಳನ್ನು ಹಚ್ಚಿ ದೀಪದ ಆರಾಧನೆ ಮಾಡ್ತಾರೆ. ಎಷ್ಟೇ ಆದರೂ ದೀಪಾವಳಿ ಬಾಬರವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೀಪಾವಳಿಯ ಸಂಭ್ರಮದಂದೇ ಬಾಬರವರು ತನ್ನ ಆಸ್ಥಾನದಲ್ಲಿ ತಾವಿರ್ತಕ್ಕಂಥ ಆಸ್ಥಾನದಲ್ಲಿ ದೀಪಗಳನ್ನು ಹಚ್ಚಬೇಕು ಅಂತ ಎಣ್ಣೆ ತರಲಿಕ್ಕೆ ಹೊರಟ್ರೆ ಯಾವೊಬ್ಬ ಪುಣ್ಯಾತ್ಮ ಸಹಿತ ಎಣ್ಣೆ ಕೊಡಲಿಲ್ಲ. ಯಾವಾಗ ಎಣ್ಣೆಯನ್ನು ಕೊಡಲಿಲ್ವೋ ಅವರು ಒಂದು ಸ್ವಲ್ಪ ನೀರನ್ನು ಕುಡಿದು ಆ ನೀರನ್ನೇ ಪುನಃ ಆ ಪಾತ್ರೆಗೆ ತೆಗೆದು ಆ ನೀರಿನಿಂದ ದೀಪ ಹಚ್ಚಿರ್ತಕ್ಕಂಥ ಒಂದು ಪವಾಡ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅಂದು ದೀಪಾವಳಿ ಸಂದರ್ಭದಲ್ಲೇ ಮಾಡಿದ್ರು. ಅಂದರೆ ವ್ಯಕ್ತಿಗಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನಾದರೂ ಎಲ್ಲವನ್ನು ಬಿಟ್ಟು ಹೋಗೋರು ನಾವು, ಯಾವುದು ಕಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ, ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲ. ಅಂತಹ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಸಮಾಜದ ಒಳಿತಿಗಾಗಿ, ಲೋಕದ ಬೆಳಕಿಗಾಗಿ, ಇನ್ನೊಬ್ಬರ ಹಿತಕ್ಕಾಗಿ ಜೀವನದ ಮೌಲ್ಯಗಳನ್ನು, ಜೀವನದನ್ನು ಇರ್ತಕ್ಕಂಥ ಒಂದು ಸುಂದರವಾದಂಥ ಪಾಠ ಪ್ರವಚನವನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿನಡೆ ನಡಿಬೇಕು ಎಂಬತಕ್ಕಂಥ ಧರ್ಮ ಸೂಕ್ಷ್ಮವನ್ನು ಬಾಬರವರು ಅಂದೇ ತಿಳಿಸಿದ್ದಾರೆ. ಹಾಗಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಅರ್ಥಪೂರ್ಣವಾಗಿರಬೇಕು. ಹಾಗೆ ಈ ಶುಭ ದಿನ ಇದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಶುಭ ಗುರುವಾರ, ಗುರುಗಳ ವಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಗಳು ತಿಳಿಸಿದ ಹಾಗೆ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಈಗ ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಚರಿತ್ರೆಯ ಕಥಾಶ್ರವಣವನ್ನು ನಮ್ಮೆಲ್ಲರಿಗೂ ಕೂಡ ಚಿಕ್ಕದಾಗಿ ಚುಟುಕಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗುರುಜಿಯವರು ನಮ್ಗೇನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇನ್ನು ಈಗ ನಮ್ಗೇನು ತಿಳಿಸ್ಕೊಡ್ತೀರಾ? ಖಂಡಿತ. ದಿನ ಹತ್ತಿರ ಆದಂಗೆಲ್ಲ ಮಾಧವ ವಸಂತ ನಾರಾಯಣನ ಆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ವಸಂತ ಮಾಧವ, ಈ ವಸಂತ ಮಾಧವನ ವಿಶೇಷವಾಗಿರ್ತಕ್ಕಂಥ ಓಕಳಿ ಸ್ನಾನ ಇದೆಯಲ್ಲ, ಅಂದರೆ ಸ್ವಾಮಿಗೆ ಹರಿದ್ರ ಅರಿಶಿಣದಿಂದ ಸ್ನಾನ. ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮಂದಿರದಲ್ಲಿ ತಾಯಿ ಮಹಾಲಕ್ಷ್ಮಿಗೂ ಹಾಗೂ ವರಹಾಮೂರ್ತಿಗೂ ವಿಶೇಷವಾಗಿ ಹರಿದ್ರ ಆಗಲಿ ಅಥವಾ ನಾನಾ ಒಂದು ವನಸಿರಿಗಳು ಗಿಡಮೂಲಿಕೆಗಳಿಂದ ವಿಶೇಷವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ ಸಿಗ್ತಕ್ಕಂಥ ವನಸಿರಿಗಳಿಂದಲೇ ಸ್ನಾನ. ಅಂತಹ ಒಂದು ಅದ್ಭುತವಾದಂತಹ ಒಂದು ಕಾಯಕವನ್ನು ಇದೇ ಭಾನುವಾರ ನಡೆಸ್ತಾ ಇದ್ದೀವಿ. ಆ ಭಾನುವಾರ ನಡೀತಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಬರಲಿಚ್ಛಿಸ್ತಕ್ಕಂಥವ್ರಿಗೆ ಈಗಾಗಲೇ ಒಂದು ವಾಟ್ಸಪ್ ನಂಬರ್ನು ಕಳಿಸಿದ್ದೀವಿ. ವಾಟ್ಸಪ್ ನಂಬರಲ್ಲಿ ತಾವೆಲ್ಲರೂ ಸಹಿತ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೀರಿ. ಒಂದಷ್ಟು ಜನದ ಹೆಸರು ಬಂದಿದೆ. ಆದರೆ ಯಾಕೋ ಇನ್ನೂ ಗುರುಗಳು ನಮ್ಮ ವಾಟ್ಸಪ್ಪಲ್ಲಿ ನಾವು ಕಳಿಸಿರೋದನ್ನು ನೋಡಲಿಲ್ವಲ್ಲ ಅನ್ನೋ ಚಿಂತನೆ ನಮಗಿದೆ. ಆದರೆ ಇವತ್ತು ಮಧ್ಯಾಹ್ನ 12:30 1 ಗಂಟೆಗೆ ಅದೆಲ್ಲವನ್ನು ಸಹಿತ ಓಪನ್ ಮಾಡ್ತೀವಿ. 12:30 1 ಗಂಟೆಗೆ ಓಪನ್ ಮಾಡಿ ಅದರ ಪೂರ್ವಭಾವಿಯಲ್ಲಿ ನೀವು ಏನು ಕಳಿಸಿದ್ದೀರಿ ಅದರ ಬಗ್ಗೆ ಚಿಂತನೆ ಮಾಡಿ. ಯಾರು ಸೇವೆಗಾಗಿ ಕಳಿಸಿದಿರಿ ಅವರಿಗೆ ಪುನಃ ಒಂದು ಲಿಂಕನ್ನು ಕಳಿಸ್ತೀವಿ ನಾವು. ಅದರಲ್ಲಿ ನೀವು ಸಂತೋಷದಿಂದ ಅದನ್ನು ಒಪ್ಕೊಂಡು ಸರಿ ಅಂತ ಕಳಿಸ್ಕೊಟ್ರೆ, ಯಾಕೆಂದರೆ ಆ ಲಿಂಕನ್ನು ನೋಡಿದಾಗ ನಿಮಗೆಲ್ಲವೂ ಸವಿಸ್ತಾರವಾಗಿ ಗೊತ್ತಾಗುತ್ತೆ. ಪೂಜೆಗೆ ಎಷ್ಟೊತ್ತಿಗೆ ಬರಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ನೀವು ವ್ಯವಸ್ಥೆ ಮಾಡ್ಕೋಬೇಕು, ಸೇವೆಗೆ ಬರ್ತಕ್ಕಂಥವರು ಒಂದು ಫ್ಯಾಮಿಲಿಗೆ ಇಬ್ಬರಿಗೆ ಮಾತ್ರ ದೇವರ ಹತ್ತಿರ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಅದಕ್ಕಾಗಿ ಇರ್ತಕ್ಕಂಥ ಲಿಂಕ್ ಏನಿದೆ ಅದನ್ನು ಕಳಿಸ್ಕೊಡ್ತೀವಿ. ಇವತ್ತು ಮಧ್ಯಾಹ್ನ 12:30 1 ಗಂಟೆ ಮೇಲೆ ಈ ನಂಬರಿಗೆ, ಅಂದರೆ ವಾಟ್ಸಪ್ ನಂಬರ್ಗೆ ನೀವೆಲ್ಲ ಏನು ಮೆಸೇಜ್ ಕಳಿಸಿದ್ದೀರಿ ಎಲ್ಲರಿಗೂ ನಾವು ಕಳಿಸ್ಕೊಡ್ತೀವಿ. ಬಂದಂತಹ ಲಿಂಕನ್ನು ಓಪನ್ ಮಾಡಿ ಅದರಲ್ಲಿ ನಿಮ್ಮ ವಿಚಾರಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ನೀವು ಬರೋದಕ್ಕೆ ಕನ್ಫರ್ಮ್ ಆದರೆ ಒಂದು ಅದರಲ್ಲಿ ಎಸ್ ಅಂತ ಕಳಿಸಿದ್ರೆ ಅಥವಾ ಓಕೆ ಅಂತ ಕಳಿಸಿದ್ರೆ ಅಥವಾ ಒಪ್ಪಿದ್ದೇನೆ ಅಂತ ಕಳಿಸಿದ್ರೆ ತುಂಬ ಸಂತೋಷ. ಯಾಕೆಂದರೆ ಬರೋ ಭಕ್ತರಿಗೆ ಯಾವುದೇ ಅವ್ಯವಸ್ಥೆಗಳಾಗದಿರ ಪ್ರಸಾದದ ವ್ಯವಸ್ಥೆ ಒಂದಷ್ಟು ಮಾಡಬೇಕಾಗಿದೆ. ಆ ಪ್ರಸಾದದ ವ್ಯವಸ್ಥೆ ಆಗಬೇಕು. ಹಾಗೆ ಬರ್ತಕ್ಕಂಥವ್ರು ಯಾರು ಸೇವೆ ಕೊಡುವಂತಹ ಸೇವಾಕರ್ತರಿರ್ತಿರಲ್ಲ ಅವರಿಗೆ ಪ್ರತ್ಯೇಕವಾಗಿ ಆ ಕಳಶ ಜಲವನ್ನು ಹಾಕುವಂಥ ಒಂದು ಪ್ರಕ್ರಿಯೆಗೋಸ್ಕರ ಅವರಿಗೆ ಪ್ರತ್ಯೇಕವಾದಂಥ ಒಂದು ಮಾರ್ಗವನ್ನು ಮಾಡಬೇಕು. ಯಾಕೆಂದರೆ ಬರ್ತಕ್ಕಂಥವ್ರು ಎಲ್ಲರೂ ಸಾಮೂಹಿಕವಾಗಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೋಬೇಕು ಅನ್ನತಕ್ಕಂಥ ಆಸೆ ಇದೆ ನಿಜ. ಆದರೆ ಇದರಲ್ಲಿ ನಡೀತಕ್ಕಂಥ ಪ್ರಧಾನವಾದ ಸೇವೆಗಳಿದೆಯಲ್ಲ, ಈ ಸೇವೆಗಳನ್ನು ನಾವು ತೊಗೊಳ್ಬೇಕು. ಯಾಕೆಂದರೆ ಆಶ್ರಮದಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಷ್ಟು ಸುಲಭನಾಗಿ ನಡೀತಕ್ಕಂಥದ್ದಲ್ಲ, ತುಂಬ ದೊಡ್ಡ ವ್ಯವಸ್ಥೆಯಲ್ಲೇ ಆಗಬೇಕಾಗತ್ತೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಈ ಆಶ್ರಮದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅಕ್ಕಿಯಿಂದ ಹಿಡಿದು ತರಕಾರಿಯಿಂದ ಹಿಡಿದು ಬೇಳೆಯಿಂದ ಹಿಡಿದು ಅಥವಾ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅಲ್ಲಿನ ವ್ಯವಸ್ಥೆಗಳು, ಯಾಕೆಂದರೆ ಸಣ್ಣ ಪುಟ್ಟ ಕೆಲಸ ಅಲ್ಲ ಇದು. ಆದರೆ ಇಂತಹ ಒಂದು ಅದ್ಭುತ ಕಾಯಕವನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಶುಭ ಭಾನುವಾರದಂದು ಅವತ್ತು ನಡೀತಿರ್ತಕ್ಕಂಥ ಬೆಳಗ್ಗೆದ್ರೆ ಹುಣ್ಣಿಮೆ ಆಗಿಬಿಡುತ್ತೆ. ಆದರೆ ಹುಣ್ಣಿಮೆ ಮುಂಚಿತನಿದರೂ ಸಹಿತ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಅದರಿಂದ ಕಾರ್ತೀಕ ಮಾಸದ ಈ ಭಾನುವಾರದಂದು ವಸಂತ ಮಾಧವನ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು.
ಆ ಕಾರ್ಯಕ್ರಮ ವೀಕ್ಷಣೆ ಮಾಡೋದು ಅದೃಷ್ಟ. ಕಾರ್ಯಕ್ರಮ ಆದಮೇಲೆ ಆ ಪೂರ್ಣಾಹುತಿ ಆದ ನಂತರ ಆ ಕಳಶ ಜಲ ಇದೆಯಲ್ಲ, ಆ ಕಳಶ ಜಲವನ್ನು ಮನೆಗೆ ತಲೆಗೆ ಪ್ರೋಕ್ಷಣೆ ಮಾಡಿಸ್ಕೊಳ್ತಕ್ಕಂಥದ್ದಕ್ಕಿಂತ ತಲೆಗೆ ಒಂದು ಚೊಂಬು ನೀರನ್ನು ಹಾಕಿಸ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ರೋಗ ರುಜಿನಗಳು, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಸಮಸ್ಯೆಗಳಿಂದ ಮುಕ್ತರಾಗಬೇಕು. ಇದರಲ್ಲಿ ಪ್ರಧಾನವಾಗಿ ವಿವಾಹ ಆಗದಿರತಕ್ಕಂಥವ್ರು, ವಧೂವರರು, ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗಿಲ್ಲ, ಆಗ್ತಾ ಇಲ್ಲ ಎಂಬತಕ್ಕಂಥ ಕೂಗು ಸಾಕಷ್ಟು ಕಡೆ ಇದೆ. ಅದರ ದೋಷ ಪರಿಹಾರಾರ್ಥಕ್ಕಾಗಿ ಈ ಒಂದು ವಸಂತ ಮಾದವನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು. ಇನ್ನು ಮದುವೆ ಆದಮೇಲೆ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಿತ್ತಾಡಿಕೊಂಡು ಒಬ್ರಿಗೊಬ್ಬರು ದೂರ ಆಗುವಂಥದ್ದು, ಮನೆಯಲ್ಲಿ ಮುಖ ಕೊಟ್ಟು ನೆಮ್ಮದಿ ಇರ್ತಕ್ಕಂಥದ್ದು, ಇಂತೆಲ್ಲ ಪರಿಸ್ಥಿತಿ ಇದ್ದಾಗ ಆ ಸಮಸ್ಯೆಗಳಿಂದಲೂ ಮುಕ್ತರಾಗಬೇಕು. ಈ ರೋಗ ರುಜಿನಗಳಲ್ಲಿ ನರಳುತ್ತಾ ಚರ್ಮದ ಕಾಯಿಲೆಗಳನ್ನು ಅನುಭವಿಸ್ಕೊಂಡು ಒಂದಲ್ಲ ಒಂಥರ ಸಮಸ್ಯೆಗೀಡಾದವ್ರಿಗೂ ಸಹಿತ ಈ ವಸಂತ ಮಾಧವನ ಮಹಾ ತೀರ್ಥ ಪ್ರಸಾದ ಇದೆಯಲ್ಲ, ಆ ತೀರ್ಥ ಅಷ್ಟು ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾನಾ ವನಸ್ರಿಗಳು, ದ್ರವ್ಯಗಳು, ಸುಗಂಧ ದ್ರವ್ಯಗಳು ಎಲ್ಲವನ್ನು ಸಹಿತ ಮಿಶ್ರಿತ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಆ ಲಕ್ಷ್ಮೀ ಬೋರ ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಆ ಅಭಿಷೇಕದ ತೀರ್ಥವನ್ನೇ ತಾವು ತಲೆಗೆ ಹಾಕ್ಕೊಳ್ಳೋದ್ರಿಂದ, ಜೊತೆಗೆ ಕಳಶಗಳು ಬೇರೆ ಇಟ್ಟಿರ್ತೀವಲ್ಲಿ, ಅಲ್ಲಿಟ್ಟಂಥ ಆ 21 ಕಳಶಗಳಲ್ಲೂ ಇರ್ತಕ್ಕಂಥ ತೀರ್ಥವನ್ನು ಒಂದೆಡೆ ಸೇರಿಸಿ ಅದರಿಂದಲೇ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಹಾಗೆ ಸೇವೆಗೆ ಕೊಟ್ಟಿರ್ತಕ್ಕಂಥವ್ರು ಕಂಪಲ್ಸರಿ ನೀವು ಒಂದು ಜೊತೆ ಬಟ್ಟೆ ತಂದುಕೊಳ್ಳೋದು ಉತ್ತಮ. ಸೇವೆಗೆ ಕೊಟ್ಟಿರ್ತಕ್ಕಂಥವ್ರು, ಯಾಕೆಂದರೆ ಮೈ ಒದ್ದೆ ಆದರೆ ಪುನಃ ನೀವು ಪ್ರಯಾಣ ಬೆಳೆಸೋದು ಕಷ್ಟ ಆಗ್ಬೋದು. ಅದಕ್ಕಾಗಿ ಇನ್ನು ಕೊಡುವಂಥ ಮಹಾಪ್ರಸಾದ, ಸಾಧ್ಯವಾದಷ್ಟು ಪ್ರಸಾದದ ಒಂದಗಳನ್ನು ಬಹಳ ಕಷ್ಟ ಇರುತ್ತೆ ತರುವಂಥದ್ದು. ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಕೇಳಿ ಹಾಕ್ಸ್ಕೊಳ್ಳಿ. ನಾನು ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಹೇಳ್ತೇನೆ, ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ, ಅನ್ನವನ್ನು ಬಿಸಾಕಬೇಡಿ. ಕಣ್ಣು ಬೇಕು ಅನಿಸುತ್ತೆ, ಬಾಯಿ ಬೇಡ ಅನಿಸುತ್ತೆ, ಹೊಟ್ಟೆ ಸಾಕು ಅನಿಸುತ್ತೆ, ಆದರೂ ನಮ್ಮ ಮನಸ್ಸು ಕೇಳೋದಿಲ್ಲ. ತಟ್ಟೆ ತುಂಬ ಹಾಕ್ಸ್ಕೊಳ್ತೀವಿ, ಒಂದಿಷ್ಟು ತಿಂದುಬಿಟ್ಟು ಇನ್ನೆಲ್ಲ ತೊಗೊಂಡೋಗಲ್ಲ ಆಚೆ ಹಾಕ್ತೀವಿ. ಇಂತಹ ತಪ್ಪುಗಳನ್ನು ಒಂದಷ್ಟು ಜನ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಎಲ್ಲರೂ ಹೇಳಬೇಕಂದ್ರೆ ಆಶ್ರಮದ ಪ್ರಸಾದವನ್ನು ಕಣ್ಗೊತ್ಕೊಂಡು ಊಟ ಮಾಡೋರಿದ್ದಾರೆ. ಯಾಕೆಂದರೆ ಆ ಪ್ರಸಾದದ ಬೆಲೆ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು. ರೈತ ಅಷ್ಟು ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದಕ್ಕಾಗಿ ಆ ಪ್ರಸಾದ ಇದೆ ಇಲ್ಲಿ, ತೀರ್ಥ ಪ್ರಸಾದ. ಮತ್ತು ಬರುವಂತಹ ಸೇವಾಕರ್ತರಿಗೆ ಇವತ್ತು ಅಂದರೆ ಈ ಕಳೆದ 1-2 ದಿವಸದಿಂದ ಏನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಈ ನಂಬರ್ಗೆ ನೀವು ಮೆಸೇಜ್ ಹಾಕಿದರೆ ಇವತ್ತು ಮಧ್ಯಾಹ್ನ 12:30 ಮೇಲೆ ಕಂಪ್ಲೀಟಾಗಿ ಎಲ್ಲರಿಗೂ ಸಹಿತ ಒಂದು ಮೆಸೇಜ್ ಬರೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ. 12:30 ನಂತರ ಆ ಲಿಂಕ್ ಓಪನ್ ಆಗಿ ಎಲ್ಲವೂ ಸಹಿತ ವ್ಯವಸ್ಥಿತವಾಗಿ ನಿಮ್ಮ ಮಾಹಿತಿ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ತಿಳಿಸಿದ ಹಾಗೆ ಮಹರ್ಷಿ ಧರ್ಮಯಾತ್ರೆಯ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ದಿವಸ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮದ ನೀಲಗಿರಿ ಕಾವಲ್ ಹತ್ರ ಅಂತ ಹೇಳಿ, ಅಲ್ಲಿ ಬಹಳ ವಿಶೇಷವಾಗಿ ಚೌಡೇಶ್ವರಿ ದೇವಿ, ಮಾರಮ್ಮ ದೇವಿ ಮತ್ತು ಗ್ರಾಮ ದೇವತೆಯಾಗಿರ್ತಕ್ಕಂಥ ಅಂತರ್ಘಟ್ಟಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಇವತ್ತಿನ ದಿವಸ ಸಂಜೆ 5:00 ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಇವತ್ತು ಸಂಜೆ 5:00 ಆಗಮಿಸ್ತಾ ಇರ್ತಕ್ಕಂಥವ್ರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಸಮಯವನ್ನು ಈಗಲೇ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿನದ ಸಂಜಾ ಕಾಲದ 5:30 ಸಮಯಕ್ಕೆ ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ತಿಳಿಸ್ತಾ, ಇನ್ನು ನಾಳಿನ ಕಾರ್ಯಕ್ರಮ ತಾಯಿ ಶ್ರೀ ಕ್ಷೇತ್ರ ವನದುರ್ಗಾ ಪಾರ್ವತಿ ದೇವಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವದ ನಿಮಿತ್ತವಾಗಿ ನೆರವೇರ್ತಾ ಇರತಕ್ಕಂಥ ಲಕ್ಷಾರ್ಚನೆ ಮತ್ತು ಮಹಾರುದ್ರ ಹೋಮ, ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆ ಮೆಟ್ಲು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದೇ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಬೆಳಗ್ಗೆ 10:00 ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆನೆ ಇಲ್ಲಿ ಲೈವ್ ನೇರ ಪ್ರಸಾರವನ್ನು ಮುಗಿಸ್ಕೊಂಡಿದ್ದಾದ ನಂತರ ಇಮ್ಮಿಡಿಯೇಟ್ ಆಗಿ 10:00 ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇವತ್ತೇ ತಿಳಿಸ್ತಾ ಇದ್ದೀನಿ, ನಾಳಿನ ಕಾರ್ಯಕ್ರಮದ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥ ಸಮಯ ನಾಳೆ ಬೆಳಗ್ಗೆ 10:00 ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಾಯಿಯ ಕೃಪೆಗೆ ಗುರೂಜಿಯವರು ತಾವು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಸೇರಿ ತಾಯಿಯ ಕೃಪೆಗೆ ಪಾತ್ರರಾಗೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಸಾಯಿ ಶುಭ್ ಟೂರ್ಸ್ ಬಗ್ಗೆ ಅಂತೂ ನಾವು ತಿಳಿಸಲೇಬೇಕು. ಯಾಕೆ ಅಂತಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಾಕಷ್ಟು ಜನ ಇವತ್ತಿನ ವೀಕ್ಷಕ ಪ್ರಭುಗಳು ಎಲ್ಲರ ಜೊತೆನೂ ಕೂಡ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಆಸೆ ಏನಪ್ಪ ಅಂತಂದರೆ ಗುರೂಜಿಯವ್ರ ಜೊತೆ ನಾವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಎಂಬತಕ್ಕಂಥ ಒಂದು ಮಹದಾಸೆ. ಆದರೆ ನೋಡಿ ಎಂತಹ ಒಂದು ಅದೃಷ್ಟ ಸಾಯಿ ಶುಭ್ ಟೂರ್ಸಲ್ಲಿ ಇರ್ತಕ್ಕಂಥವ್ರು ಅಂತಂದರೆ, ಅವರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗುರೂಜಿಯವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ.
ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಂದು ಅದೃಷ್ಟ ಏನಪ್ಪಾ ಅಂದರೆ ಗುರುಜಿಯವ್ರ ಜೊತೆ ತಾವು ಮಾಡ್ತಾ ಇರತಕ್ಕಂಥ ಈ ಒಂದು ಧರ್ಮಯಾತ್ರೆಯಲ್ಲಿ ಮೊದಲನೇ ದಿನನೇ ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಗುರುಜಿಯವ್ರ ಜೊತೆ ತಾವೆಲ್ಲರೂ ಕೂಡ ಹೋಗಿ ಬರ್ಬೋದು. ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಾಯಿ ಶುಭ್ ಟೂರ್ಸ್ ಅವರು 2 ರೀತಿ ಇರತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 2 ಪ್ಯಾಕೇಜ್ಗಳನ್ನು ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದಿದೆ. ಮೊದಲನೆಯದ್ದು, ಈ 2 ಪ್ಯಾಕೇಜು ಕೂಡ ಜನವರಿ ತಿಂಗಳಿನಲ್ಲೇನೆ, ಅಂದರೆ ಹೊಸ ವರ್ಷ 2024ನ ಜನವರಿ ತಿಂಗಳಿನಲ್ಲೇನೆ ಇರ್ತಕ್ಕಂಥದ್ದು. ಪ್ರಾರಂಭದಲ್ಲೇ ಮೊದಲನೆಯ ಪ್ಯಾಕೇಜು 3, 4, 5, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, ಇವು 3 ದಿವಸ ಒಂದು ಪ್ಯಾಕೇಜ್ ಇರ್ತಕ್ಕಂಥದ್ದು ಇರುತ್ತೆ. ಮತ್ತೊಂದು ಪ್ಯಾಕೇಜ್ ಇದೆ 3 ಆಗಿದ್ದ ಮಾರನೇ ದಿವಸ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು. ಈ 2 ಪ್ಯಾಕೇಜ್ಗಳಿರ್ತಕ್ಕಂಥದ್ದು. 2 ಪ್ಯಾಕೇಜ್ಗಳಲ್ಲೂ ಕೂಡ ಗುರೂಜಿಯವರು ಅವೈಲಬಲ್ ಇರ್ತಾರೆ, ಅಂದರೆ ಆ ಒಂದು ಕ್ಷೇತ್ರದಲ್ಲಿರ್ತಾರೆ. ಆದರೆ 6ನೇ ತಾರೀಕು ಗುರೂಜಿಯವರು ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗ್ಬೋದು. ಹಾಗಾಗಿ ಯಾಕೆಂದರೆ ಇಲ್ಲೂ ಕೂಡ ನೇರ ಪ್ರಸಾರವಿರೋ ಕಾರಣದಿಂದ ಗುರೂಜಿಯವರು ಯಾರೆಲ್ಲ ಗುರೂಜಿಯವ್ರ ಜೊತೆ ಯಾತ್ರೆಗೆ ಬರಬೇಕು ಅಂತಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಗುರೂಜಿಯವರು ಸಿಗ್ತಾರೆ. ಹಾಗಾಗಿ ಯೋಚನೆ ಇಲ್ಲ, ತಮ್ಮೆಲ್ಲರಿಗೂ ಕೂಡ ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಹಾಗಾಗಿ 2 ರೀತಿ ಇರ್ತಕ್ಕಂಥ ಅವಕಾಶ ಇದೆ. ಯಾವ ದಿನಾಂಕಕ್ಕೆ ತಮ್ಗೆ ಅವಕಾಶ ಇದೆಯೋ ಆ ದಿನಾಂಕಕ್ಕೆ ಸಂಬಂಧಪಟ್ಟಿರುವ ಪ್ಯಾಕೇಜನ್ನು ತಾವು ಪಡ್ಕೊಳ್ಬೋದು. ಇನ್ನು ಈ ಪ್ಯಾಕೇಜ್ಗಾಗಿ ಮತ್ತಷ್ಟು ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೇಕಂದ್ರೆ ಸಾಯಿ ಶುಭ್ ಟೂರ್ಸ್ ಅವ್ರನ್ನ ತಾವು ಸಂಪರ್ಕಿಸಬೇಕು. ನಾನೊಂದು ವಿಚಾರ ನೆನ್ನೆನೇ ಹೇಳ್ತಾ ಇದ್ದೆ, ಅಲ್ಲಿ ಕರೆ ಮಾಡಿ ತಾವು ತಿಳ್ಕೊಳ್ಳೋದಕ್ಕಿಂತ, ಮಿಸ್ಕಮ್ಯುನಿಕೇಷನ್ಸ್ ಆಗೋದಕ್ಕಿಂತ ಅವರ ಒಂದು ಸಾನ್ನಿಧ್ಯಕ್ಕೆ, ಅಂದರೆ ಆ ಒಂದು ಜಾಗಕ್ಕೆ ಹೋಗಿ ಸಾಯಿ ಶುಭ್ ಟೂರ್ಸ್ ಅವರು ಅವರ ಒಂದು ಅಂಗಡಿಗೆ ಹೋಗಿ ತಾವು ಅಲ್ಲಿ ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಅವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ ತಾವು ಗೂಗಲ್ ಮ್ಯಾಪ್ನಲ್ಲಿ ಹಾಕೊಂಡ್ಬಿಟ್ರೆ ಸಾಯಿ ಶುಭ್ ಟೂರ್ಸ್ ಅಂತ ಹೇಳಿ ತಮ್ಗೆ ಅವರ 2 ಲೊಕೇಶನ್ ಕೂಡ ಅವೈಲೇಬಲ್ ಇದೆ. ಯಾವುದು ನಿಮ್ಮ ಮನೆಗೆ ಹತ್ರ ಅನ್ಸುತ್ತೋ ಆ ಒಂದು ಸಾನ್ನಿಧ್ಯಕ್ಕೆ ತಾವು ಹೋಗಿ ಅಲ್ಲಿ ಆನಂದ್ ಗುರೂಜಿ ಅವರು ಹೋಗ್ತಾ ಇರತಕ್ಕಂಥ ಪೂರಿ ಜಗನ್ನಾಥ ಯಾತ್ರೆಯ ಕಾರ್ಯಕ್ರಮದ ಬಗ್ಗೆ ನಾವು ಹೋಗಬೇಕು ಅವ್ರ ಜೊತೆ ಅಂತ ಹೇಳಿ ತಾವು ಮಾಹಿತಿಯನ್ನು ಕೇಳಿದ್ದೆ ಆದರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸವಿಸ್ತಾರವಾಗಿರತಕ್ಕಂಥ ಮಾಹಿತಿ ತಾವು ಅದನ್ನು ಪಡ್ಕೊಂಡು ಗುರೂಜಿಯವ್ರ ಜೊತೆ ತಾವು ಕೂಡ ಪೂರಿ ಜಗನ್ನಾಥ ಯಾತ್ರೆಯನ್ನು ಮಾಡಬಹುದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಈಗ ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಇದೆಲ್ಲವೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಹರಿಂಕಾರಾಸನಗರ್ಭಿದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಘೋಷಿಧಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ದುರ್ಗಾಪರಮೇಶ್ವರಿ, ಅದರಲ್ಲೂ ಕಾರ್ತಿಕ ಮಾಸದ ಗಿರಿಜಾಶಂಕರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನಚರಿ, ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನು ನಾವು ನೋಡೋಣ. ಅಂಬಾ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕಾರ್ತಿಕ ಮಾಸದಲ್ಲಿ ಗುರು ದತ್ತಾತ್ರೇಯರ ಸಾನ್ನಿಧ್ಯ, ದತ್ತನ ಕ್ಷೇತ್ರದಲ್ಲಿ ದೀಪಾರಾಧನೆ ಮಾಡ್ತಕ್ಕಂಥದ್ದು, ದೀಪೋತ್ಸವವನ್ನು ಮಾಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೀತಕ್ಕಂತಹದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ ಆಗುತ್ತೆ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 23/11/2023 ಗುರುವಾರ, ಏಕಾದಶಿ, ಉತ್ತರಾಭಾದ ನಕ್ಷತ್ರ. ನಾಳೆ ದ್ವಾದಶಿ. ಇವತ್ತು ಏಕಾದಶಿ, ನಾಳೆ ದ್ವಾದಶಿ. ನಾಳೆ ಇರ್ತಕ್ಕಂತಹ ದ್ವಾದಶಿಯ ಅನುಗ್ರಹ ಇದೆಯಲ್ಲ ಅದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ಅಂತಹ ಒಂದು ಅದ್ಭುತವಾದಂತಹದ್ದನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ಇವತ್ತು ಸಾರ್ವತ್ರಿಕವಾಗಿ ಏಕಾದಶಿಯ ಉಪವಾಸ ಮಾಡಿ ನಾಳೆ ದ್ವಾದಶಿ ಪಾರಾಯಣ ಮಾಡ್ತಕ್ಕಂಥದ್ದು. ನಾಳೆ ಉತ್ವಾನ ದ್ವಾದಶಿ ಅಂದರೆ ಕಿರು ದೀಪಾವಳಿ ಅಂತಲೂ ಹೇಳ್ತಾರೆ. ದೀಪಾವಳಿ ಹಬ್ಬದ ದಿನ ಆಚರಣೆ ಮಾಡದಿರತಕ್ಕಂಥವರು ನಾಳೆ ದೀಪಾವಳಿ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಜೊತೆಗೆ ನಾಳೆ ವಿಶೇಷವಾದಂಥ ರೀತಿ ತುಳಸಿ ಹಬ್ಬ, ತುಳಸಿಗೆ ವಿಶೇಷವಾದ ಪೂಜಾ ಅನುಷ್ಠಾನವನ್ನು ನಾಳೆ ಮಾಡುವಂಥದ್ದು. ವರ್ಷಕ್ಕೆ ಒಂದಾವರ್ತಿ ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು. ತುಳಸಿಯ ಬೃಂದಾವನಕ್ಕೆ ಸುಣ್ಣ ಬಣ್ಣಗಳನ್ನು ಮಾಡಿ ಲಕ್ಷಣವಾಗಿ ಮುಖದ ಒಂದು ಭಾವನ ಚಿತ್ರಗಳನ್ನು ಬರೆದು ಅದರ ಸುತ್ತ ದೀಪಗಳನ್ನು ಅಂಟಿಸಿ ತುಳಸಿಯ ಆರಾಧನೆ ಮಾಡತಕ್ಕಂತಹ ದಿನ ನಾಳಿನ ಶುಭ ದಿನ. ನಾಳೆ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ತುಳಸಿಯ ಪೂಜೆ ಅದ್ಧೂರಿತವಾಗಿ ಮಾಡ್ತಾರೆ. ಎಷ್ಟೇ ಆದರೂ ಆ ಬೃಂದಾವನದಲ್ಲಿ ತುಳಸಿಯೊಂದಿಗೆ ಶ್ರೀಕೃಷ್ಣ ಪರಮಾತ್ಮನಿರ್ತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಕೃಷ್ಣ ದಾಮೋದರರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಾಳೆ ನಡೀತಕ್ಕಂಥ ತುಳಸಿ ಹಬ್ಬದಲ್ಲಿದೆ. ತುಳಸಿಯ ಅನುಷ್ಠಾನವನ್ನು ನೀವೆಲ್ಲರೂ ಸೇರಿ ಶ್ರದ್ಧಾಭಕ್ತಿಯಾಗಿ ನಾಳೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ತುಳಸಿ ಪೂಜೆಯನ್ನು ವಿಶೇಷವಾದಂಥ ರೀತಿ ಮಾಡೋಣ. ಹಾಗೆ ತುಳಸಿಯ ಅನುಷ್ಠಾನವನ್ನು ಮಾಡಿದ ನಂತರ ತಾಯಿ ವನದುರ್ಗಾಳ ವಿಶೇಷವಾದಂತಹ ಆರಾಧನೆಯನ್ನು ಸಹಿತ
ಆರುಹಳ್ಳಿಗೆ ಸಮೀಪ ಇರತಕ್ಕಂಥ ಮಲ್ಲಿಗೆ ಗ್ರಾಮದಲ್ಲಿ ಅಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ವನದುರ್ಗೆಯ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ತಾವೆಲ್ಲರೂ ಬನ್ನಿ. ಯಾಕೆಂದರೆ ಅಲ್ಲಿರುವಂಥ ತಾಯಿ, ಅಲ್ಲಿ ನಡೆಸುವಂಥ ಸೇವೆ, ಅಲ್ಲಿನ ಆಚಾರ ವಿಚಾರಗಳು ಎಲ್ಲವೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಆದರೆ ವನದುರ್ಗೆಯ ಆ ದರ್ಶನ ಮಾಡುವಂಥ ಭಾಗ್ಯ ತುಳಸಿ ಹಬ್ಬದಂದಿದೆಯಲ್ಲ, ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ಈ ಶುಭ ದಿನ ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಬರ್ತಿರ್ತಕ್ಕಂತಹ ಅರಸೀಕೆರೆ ಹತ್ತಿರತಕ್ಕಂಥ ಬಂದೂರು ಹೌದು ಗುರುಗಳೇ, ಬಂದೂರು. ಅದಕ್ಕೂ ಮುನ್ನ, ಬಂದೂರಿಗೂ ಮುನ್ನ ಒಂದು 6 ಕಿಲೋಮೀಟರ್ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮ ಸಾನ್ನಿಧ್ಯ ಇದೆ. ಅಲ್ಲೂ ಸಹಿತ ಹನುಮನ ಸಾನ್ನಿಧ್ಯಕ್ಕೆ ಬಂದು ಹೋಗಬೇಕು ಎಂಬತಕ್ಕಂಥದ್ದಿದೆ. ಅದರ ವಿಳಾಸ ಇದೇ ಪ್ರಪ್ರಥಮ ಮೊಬೈಲಲ್ಲಿ ಹೇಳುವಂಥದ್ದು ನೋಡ್ಕೊಂಡು ನಾನು. ಯಾಕೆಂದರೆ ನಮ್ಮ ಹರೀಶ ಕಳಿಸಿದ್ದ ಅಲ್ಲಿನ ಅಡ್ರೆಸ್ಸನ್ನು, ಅದನ್ನು ನೋಡಿಬಿಟ್ಟೆ ಹೇಳಬೇಕು ನಾನು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೆ ಪ್ರಪ್ರಥಮ ಮೊಬೈಲ್ ತಿರುಗಿಸ್ಕೊಂಡು ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ಏನು ಮಾಡೋದು, ನನಗೂ ಮೊಬೈಲ್ಗೂ ಅಷ್ಟಕ್ಕಷ್ಟೇ, ಆದರೂ ಮೊಬೈಲ್ ನೋಡಿ ಹೇಳಬೇಕು ನಾವು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ. ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ಅಲ್ಲಿ ಗಂಡಸಿ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಅಲ್ಲಿ ಹನುಮನ ದರ್ಶನ ಮಾಡಬೇಕು ಎಂಬತಕ್ಕಂಥ ಒಂದು ಅನುಷ್ಠಾನಕ್ಕೆ ಹೋಗ್ತಾ ಇದ್ದೀವಿ. ಗಂಡಸಿ ಹೋಬಳಿ ಅದು, ಜೊತೆಗೆ ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿರ್ತಕ್ಕಂಥದ್ದು ಈ ಗ್ರಾಮ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮಕ್ಕೆ ಪ್ರಪ್ರಥಮ ಬಾರಿಗೆ ನಾನು ಬರ್ತಾ ಇದ್ದೀನಿ. ಮುದೋಡಿ ಗ್ರಾಮ ಇದು. ಈ ಒಂದು ಮುದೋಡಿ ಗ್ರಾಮಕ್ಕೆ ಬಂದು ಅಲ್ಲಿ ಹನುಮನ ದರ್ಶನ ಮಾಡಿಕೊಂಡು ಸ್ವಾಮಿಯ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಂದಾಗಿದೆ. ಯಾಕೆಂದರೆ ಅಲ್ಲಿರುವ ಹನುಮ ಪ್ರತಿಷ್ಠಾಪನಾ ಮೂರ್ತಿ ಇದೆಯಲ್ಲ, ಅದು ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಅಲ್ಲಿನ ಹನುಮನ ಸಾನ್ನಿಧ್ಯಕ್ಕೆ ಬಂದು ದೀಪಾರಾಧನೆ ಮಾಡಿ, ಅಲ್ಲೊಂದು ದೀಪದ ಉದ್ಘಾಟನೆ ಮಾಡಿ, ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಯಾಕೆಂದರೆ ಕಾರ್ತಿಕ ಮಾಸದಲ್ಲಿ ಹನುಮನ ಸೇವೆಯೂ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಹನುಮ ಶಿವನ ಆರಾಧನೆ ಈ ಕಾರ್ತಿಕ ಮಾಸ. ಇನ್ನು ಇರಲಿ, ಸಂಧ್ಯಾಕಾಲ 5ವರೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಾಯಿ ಚೌಡೇಶ್ವರಿ, ಅಂತರ್ಘಟ್ಟಮ್ಮ ಮತ್ತು ಮಾರಮ್ಮ, ಮದ್ದೂರಮ್ಮ, ಅಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳು, ಅದರಲ್ಲೂ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಗ್ರಾಮ ದೇವತೆಗಳಿದೆ. ಹಾಗೆ ಅಲ್ಲಿಗೆ ಪೂಜೆಗೆ ಬರ್ತಕ್ಕಂಥ ರೈತ ಬಾಂಧವರು, ತಾವು ಹೆಣ್ಣು ಮಕ್ಕಳು ಬರಬೇಕಾದ್ರೆ ಮನೆಯಿಂದ ಇಷ್ಟು ಅರಿಶಿನ ಕುಂಕುಮವನ್ನು ತೊಗೊಂಬನ್ನಿ, ಬರಿಗೈಲಿ ಬರಬೇಡಿ. ಲಕ್ಷಣವಾಗಿ 9 ಬತ್ತಿ ಅಥವಾ 21 ಬತ್ತಿಗಳ ಆರತಿ ಮಾಡಿಕೊಂಡು ಮಣ್ಣಿನ ಹಣತೆಯಲ್ಲಿ ತೆಗೆದುಕೊಂಬನ್ನಿ. ಎಲ್ಲರೂ ಪೂಜಾನುಷ್ಠಾನ ಆದಮೇಲೆ ಸಾಮೂಹಿಕವಾಗಿ ಕಾರ್ತಿಕ ದೀಪೋತ್ಸವವನ್ನು ಮಾಡೋಣ. ಅಲ್ಲಿ ದೀಪೋತ್ಸವವನ್ನು ಮಾಡಿ ವಿಶೇಷವಾದಂಥ ರೀತಿ ದೀಪವನ್ನು ಆರಾಧನೆ ಮಾಡಿ ಆ ದೀಪದ ಬೆಳಕಲ್ಲಿ ಗ್ರಾಮ ದೇವತೆಗಳನ್ನು ದರ್ಶನ ಮಾಡೋಣ. ನಿಮ್ಮೆಲ್ಲರ ಜೀವನದಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಅದ್ಭುತವಾದಂಥ ಕಾಯಕ ಇವತ್ತು ಸಂಧ್ಯಾಕಾಲ ನಡೆಯುವಂಥದ್ದು. ಅರಸೀಕೆರೆ, ಅದರಲ್ಲೂ ಕೋಡಿಮಠ ಶ್ರೀಗಳನ್ನು ಸಹಿತ ನೋಡಿಕೊಂಡು ಮುಂದೆ ಪಯಣವನ್ನು ಬೆಳೆಸುವಂಥ ಕಾಲ ನಮ್ಮದು. ಒಳ್ಳೆಯದಾಗಲಿ, ಶ್ರೀಗಳಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಮಹರ್ಷಿ ಧರ್ಮಯಾತ್ರೆಯ ಕುರಿತಾಗಿ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಲಕ್ಷ್ಮೀಭೋರ ಸ್ವಾಮಿಯ ವಸಂತೋತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಕೋಲ ನಡೀತಾ ಇರತಕ್ಕಂಥ ದೃಶ್ಯ, ಅದೆಲ್ಲವನ್ನು ಕೂಡ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತಲೂ ಕೂಡ ತಿಳ್ಕೊಂಡ್ವಿ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಬಹಳ ವಿಶೇಷ, ನಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದೇನಪ್ಪ, ರಾಶಿಫಲ. ತಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚೇನಪ್ಪ ರಾಶಿಫಲ. ಅಂತಹ ರಾಶಿಫಲಗಳನ್ನು ಕೂಡ ಇನ್ನು ಈಗ ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ಇವತ್ತಿನ ದಿವಸದ ರಾಶಿಫಲವನ್ನು ತಿಳಿಸ್ಕೊಳ್ಬೇಕು. ಖಂಡಿತ. ಎಲ್ಲೆಲ್ಲೂ ತಂಪು ವಾತಾವರಣ ಆಗಿಬಿಟ್ಟು, ಹೌದು ಗುರುಗಳೇ, ಬೆಂಗಳೂರು ಸಿಟಿ, ಅದರಲ್ಲೂ ನಮ್ಮ ಆಶ್ರಮ ಅಂತೂ ಒಳ್ಳೆ ಊಟಿ ಕ್ಲೈಮೇಟ್ ಇದ್ದಂಗೆ ಇರುತ್ತೆ. ಹೌದು ಗುರುಗಳೇ, ಅದರಲ್ಲೂ ಬೆಳಗ್ಗೆ 4 ಗಂಟೆಗೆ ನಾವು ತಣ್ಣೀರು ಸ್ನಾನ ಮಾಡ್ತೀವಲ್ಲ ಗುರುಗಳೇ, ಬಾವಿ ಹತ್ರ. ಅದು ಅಯ್ಯಪ್ಪ ಜೊತೆಲಿ ಇದ್ದಾಗ ತಣ್ಣೀರು ಸ್ನಾನ ಮಾಡಿದ್ರೆ ಇಡೀ ದೇಹನೇ ಬಿಸಿ ಮಾಡ್ತಾನೆ. ಅಯ್ಯಪ್ಪ ಮಾಲೆ ಹಾಕಿದ್ರೆ ಅಯ್ಯಪ್ಪನ ಮಾಲಾಧಾರಿಗಳಿಗೆ ತಣ್ಣೀರು ಸ್ನಾನವೇ ವಿಶೇಷ. ಹೌದು. ಅಂದರೆ ಈ ತಣ್ಣೀರು ಸ್ನಾನದ ಹಿಂದಿನ ಚರಿತ್ರೆ ಬೇರೆ ಇದೆ. ಅದನ್ನು ಮತ್ತೊಂದು ದಿವಸ ತಿಳಿಸ್ತೀನಿ ನಾನು. ಯಾಕೆಂದರೆ ಅದನ್ನು ತೊಗೊಂಡ್ರೆ ಆಮೇಲೆ ರಾಶಿಫಲ ಇನ್ನೂ ಲೇಟ್ ಆಗಿಬಿಡುತ್ತೆ. ಆದರೆ ಅದಕ್ಕೂ ಮುನ್ನ ಆಶ್ರಮದ ಈ ಒಂದು ವಸಂತೋತ್ಸವಕ್ಕೆ ಸಂಬಂಧಪಟ್ಟಂಥ ದೂರವಾಣಿಯನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ಗೆ ನೀವು ಮೆಸೇಜ್ ಹಾಕಿ, ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ನಿಮ್ಮ ಹೆಸರು, ಸಾಧ್ಯವಾದರೆ ನಿಮ್ಮದೊಂದು ಫೋಟೋ, ಹಾಗೆ ತಾವು ಏನಾದರೂ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹಕ್ಕೆ ಅಕ್ಕಿ ಆಗಲಿ, ಬೇಳೆ ಆಗಲಿ, ತರಕಾರಿಗಳಾಗಲಿ, ಅಥವಾ ದೇವರ ಅಲಂಕಾರದ ಹೂವು ಆಗಲಿ, ಏನು ಸೇವೆ ಸಲ್ಲಿಸ್ತೀರಿ ಆ ಸಲ್ಲಿಸುವಂಥದ್ದನ್ನು ಸಹಿತ ಒಂದು ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ನಿಮ್ಮ ನಂಬರು, ಇಂಥ ಸೇವೆ ನಾವು ಸಲ್ಲಿಸಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ನಾವೇ ನಿಮಗೆ ಕರೆ ಮಾಡಿ ನಮ್ಮ ಕಡೆಯಿಂದ ಆ ವಿಚಾರವನ್ನು ನಾವು ತೆಗೆದುಕೊಳ್ತೀವಿ. ಹಾಗೆ ಸೇವೆಗೆ ಬರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರಿಗೂ ಸಹಿತ ನಾವು ವಿಚಾರಗಳನ್ನು ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಈ ನಂಬರ್ನ ನೋಡಿ. ಇದು ಹೊಸದಾಗಿ ಇದೊಂದು ಪ್ರಕ್ರಿಯೆ ಶುರುವಾಯಿತು, ಈ ನಂಬರ್ ಕಳಿಸುವಂಥದ್ದು. ಇಲ್ಲಾಂದರೆ ಒಂದು ನಂಬರ್ ಮಿಸ್ ಆದರೆ ಎಲ್ಲೋ ಬೇರೆಯವ್ರಿಗೆ ಹೋಗಿಬಿಡುತ್ತೆ. 9742690055 9742690055 ಈ ನಂಬರ್ಗೆ
ನೀವು ಕರೆ ಮಾಡಿ, ಅಂದರೆ ಕರೆ ಮಾಡೋದಲ್ಲ, ವಾಟ್ಸಪ್ ಮಾಡಿ. ವಾಟ್ಸಪ್ ಮುಖಾಂತರ ನಿಮ್ಮ ಸೇವೆಗಳನ್ನು, ನೀವು ಆಶ್ರಮಕ್ಕೆ ಏನು ಸೇವೆ ಮಾಡಬೇಕು ಅಂತ ಇಚ್ಛಿಸ್ತಿದ್ದೀರಿ, ಇದು ನಿಮ್ಮ ಆಶ್ರಮ, ಬರ್ತಕ್ಕಂಥ ಭಕ್ತರು ಅಕ್ಕಿ, ಬೇಳೆ, ದವಸ ಧಾನ್ಯಗಳು ಅಥವಾ ಒಂದಿಷ್ಟು ತರಕಾರಿ, ವಿಶೇಷವಾಗಿ ಬರ್ತಕ್ಕಂಥವ್ರು ಒಂದಿಷ್ಟು ದೇವರು ಅಲಂಕಾರಕ್ಕೆ ಹೂವು, ಅಮ್ಮನವರ ಅಭಿಷೇಕಕ್ಕೆ ವಿಶೇಷವಾಗಿ ಬೇಕಾಗಿರೋದು ಅರಿಶಿನ. ಅದು ಅಪ್ಪಟ ಅರಿಶಿನ ಆಗಿರಬೇಕು. ಕಸ್ತೂರಿ ಅರಿಶಿನ ಅಂತ ಹೇಳ್ತಾರೆ, ಅಥವಾ ಅಪ್ಪಟವಾದಂತಹ ಅರಿಶಿನ ಅಂತಾರೆ, ಅಥವಾ ಶ್ರೀಗಂಧದ ಪುಡಿ ಅಂತ ಹೇಳ್ತಾರೆ. ಅಂತಹದ್ದನ್ನು ನಿಮಗೆ ಸಂಬಂಧಪಟ್ಟರೆ ನೀವು ಕೊಡಬೇಕು ಅಂತಂದರೆ ತಂದು ಕೊಡಬಹುದು. ಅಮ್ಮನವರಿಗೆ ನಡೆಸುವಂತಹ ಸೇವೆ, ಲಕ್ಷ್ಮೀ ಬೋರಾ ಸ್ವಾಮಿ ಸೇವೆಗೆ ನೀವು ಬರಬಹುದು. ಹಾಗೆ ಈ ವಸಂತನಾರಾಯಣನ ಸೇವೆಗೆ ಬರ್ತಕ್ಕಂಥವ್ರಿಗೆ ಈಗಾಗಲೇ ಹೇಗೆ ಬರಬೇಕು ಅಂತ ಹೇಳಿದ್ವಿ, ಅದನ್ನು ವಾಟ್ಸಪ್ ಮುಖಾಂತರ ಮತ್ತೊಮ್ಮೆ ನನ್ನ ವಾಯ್ಸಲ್ಲೇ, ನನ್ನ ಸ್ವರದಲ್ಲೇ ನಿಮಗೆ ಕಳಿಸ್ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಾನು ಮಾಡ್ತೀನಿ. ಇವತ್ತು ಮಧ್ಯಾಹ್ನ 12:15 ನಂತರ ಈ ಸೇವೆಗಳ ಬಗ್ಗೆ ನಾವು ವಿವರಣೆಯನ್ನು ತಗೊಳ್ತೀವಿ, ಸೇವೆಗಳು ಹೇಗೆ ಮಾಡಬೇಕು ಅಂತ. ಇರಲಿ, ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಇದರ ಮಧ್ಯದಲ್ಲೇ ಲಕ್ಷ್ಮೀ ಬೋರಹ ಸ್ವಾಮಿಯ ಮಹಾಮೃತ್ತಿಗೆ ಪ್ರಸಾದವನ್ನು ಯಾರೆಲ್ಲ ವಾಟ್ಸಪ್ ಮಾಡಿದ್ದೀರಿ ಅವ್ರಿಗೂ ಸಹಿತ ಈಗಾಗಲೇ ಪೋಸ್ಟ್ ಕಳಿಸ್ತಾ ಇದ್ದೀವಿ. ಹಾಗೆ ಇನ್ನಷ್ಟು ಜನ ಮಾಡಿದ್ರು ಅವ್ರಿಗೂ ಸಹಿತ ಪೋಸ್ಟಲ್ಲಿ ಪ್ರಸಾದನ ಕಳಿಸುವಂಥ ಪ್ರಯತ್ನ ಪ್ರಕ್ರಿಯೆಗಳನ್ನು ಮಾಡ್ತಿದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ವರ್ಷಫಲ ಶ್ರೀನಿಧಿ ಪಬ್ಲಿಕೇಶನ್ಸ್ರವರಿಂದ ವರ್ಷಫಲನೂ ಸಹಿತ ಈಗಾಗಲೇ ಬಿಡುಗಡೆ ಮಾಡಿದ್ದಾಗಿದೆ. ಆ ವರ್ಷಫಲವನ್ನು ಸಹಿತ ವರ್ಷದಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳೇನು, ಹೇಗಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂಥ ವಿಚಾರವನ್ನು ಸಹಿತ ಶ್ರೀನಿಧಿ ಪಬ್ಲಿಕೇಶನ್ಸ್ ಮುಖಾಂತರ ಬಂದಿರತಕ್ಕಂಥ ವರ್ಷಫಲ ದರ್ಪಣ ಆ ಗ್ರಂಥವನ್ನು ಸಹಿತ ತಾವು ತರಿಸ್ಕೊಳ್ಬೋದು. ಎಲ್ಲ ದೇವಾಲಯಗಳ ಮುಂಭಾಗದಲ್ಲೂ ಎಲ್ಲ ಕಡೆ ಸಹಿತ ಅದು ಮಾರುಕಟ್ಟೆಯಲ್ಲಿ ಬಂದಿರೋದ್ರಿಂದ ಆ ಬುಕ್ಸನ್ನು ತಗೊಳ್ಳಿ. ಅದನ್ನು ವರ್ಷದಲ್ಲಿ ನೀವು ಹೇಗಿರಬೇಕು ಎಂಬತಕ್ಕಂಥದ್ದು ನೋಡಿ ಅಳವಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿದ್ದು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಸರಿಯಾದ ರೀತಿ ಚಿಂತನೆ ಮಾಡಿ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಏನು ಮಾಡಬೇಕಾದರೂ ಮಾಡುವಂತಹ ಕಾಯಕವನ್ನು ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಮಾಡಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಆ ಪ್ರಕಾರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದೃಷ್ಟದ ದಿನ ಅಂತಲೂ ಹೇಳ್ಬೋದು. ಇವತ್ತು ಶುಭ ಗುರುವಾರ, ಗುರುಗಳ ವಾರ, ಗುರು ರಾಯರ ವಾರ, ಜೊತೆಗೆ ಇವತ್ತು ಹನುಮನ ದರ್ಶನ ಮಾಡ್ತಕ್ಕಂಥದ್ದು, ಶಿವ ದರ್ಶನ ಮಾಡ್ತಕ್ಕಂಥದ್ದು. ಯಾಕೆಂದರೆ ಗುರುವಿಗೆ ಗುರುವಾಗಿರ್ತಕ್ಕಂಥವನು ಶಿವ ಅಂತಲೂ ಹೇಳ್ತಾರೆ. ಶಿವನ್ನೂ ಸಹಿತ ಗುರು ಅಂತಲೇ ನಾವು ನೋಡೋದ್ರಿಂದ ಇವತ್ತು ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದ್ರೆ ಗುರುಗಳಿರ್ತಕ್ಕಂಥ ಸಾನ್ನಿಧ್ಯಕ್ಕೋ, ಶಿವನ ಅನುಗ್ರಹ ಪಡೆಯಲಿಕ್ಕೋ, ಶಿವಾನುಗ್ರಹಕ್ಕಾಗಿ ಹೋಗಿ ಬರ್ತಕ್ಕಂಥದ್ದು, ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮೇಷರಾಶಿಯವರು ಮಾಡಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿಗೋ, ಹಿರಿಯ ತಾಯಂದಿರಿಗೋ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟಿದ್ದಾದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ತಮ್ಮ ವೃತ್ತಿಯಲ್ಲಿ, ತಮ್ಮ ಮಾಡುವಂಥ ಪ್ರತಿಯೊಂದು ವ್ಯವಹಾರದಲ್ಲೂ ಹೆಚ್ಚು ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ಅರ್ಥಪೂರ್ಣವಾಗಿ ಅರ್ಥೈಸಿಕೊಂಡು ಮಾಡುವಂಥ ಕೆಲಸ ಶೀಘ್ರ ಫಲವನ್ನೇ ಕೊಡುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯೂ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದು ಒಂದು ಅಪರೂಪವಾದಂತಹ ಸಾನ್ನಿಧ್ಯಗಳನ್ನು ದರ್ಶನ ಮಾಡ್ತಾ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆ ಆಸೆಗೆ ತಕ್ಕನಾದಂಥ ರೀತಿಯಲ್ಲಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಶುಭ ದಿನ. ಇವತ್ತು ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಸಮಾಧಾನವಾಗಿರಬೇಕು. ಹಾಗೆ ನೀವು ಮಾಡೋ ಕೆಲಸದಲ್ಲಿ ಇನ್ನೇನಾದ್ರು ಬದಲಾವಣೆ ತಂದುಕೊಳ್ಬೇಕಾದರೂ ಇವತ್ತಿನ ದಿವಸ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸೋದ್ರಿಂದ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ನೀವು ಮಾಡುವಂತಹ ಮಿಥುನ ರಾಶಿಯವರು ಯಾವುದೇ ಕೆಲಸ ಮಾಡಬೇಕಾದರೂ ಬರೀ ಹಣೆಯಲ್ಲಿದ್ದೀರ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಕೊಂಡು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಹಸನ್ಮುಖಿಯಾಗಿ ಆಚೆ ಹೊರಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಕುವ ಹೆಜ್ಜೆ, ಮಾಡುವಂಥ ಕೆಲಸ ಅದು ವಿಶೇಷವಾಗೇ ಇರಬೇಕು. ಅದರಿಂದಲೇ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕರ್ಕಾಟಕ
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಲಾಭಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನೇ ಕಾಣ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಸಮಾಧಾನವಾಗಿದ್ದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ದುರ್ಗಾದ ದೀಪ ನಮಸ್ಕಾರ ಆಗಲಿ ಅಥವಾ ಒಂದು ಎಲ್ಲಾದರೂ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಅದರಲ್ಲೂ ವೃಕ್ಷಗಳ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ 108 ದೀಪ ಆಗಲಿ ಅಥವಾ 1008 ಬತ್ತಿಗಳಾಗಲಿ ಇದರಿಂದ ದೀಪವನ್ನು ಅಂಟಿಸುವಂಥದ್ದು ಮತ್ತಷ್ಟು ಅದೃಷ್ಟ ಅಂತ ಹೇಳ್ಬೋದು. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನಾಗಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರು ಸಾಕಷ್ಟು ಒಳ್ಳೆಯ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ವೃತ್ತಿಧರ್ಮದ ಅಭಿವೃದ್ಧಿ ಬಗ್ಗೆ ಅಥವಾ ಹಣಕಾಸಿನ ವಿಚಾರ, ಕೆಲಸಗಳನ್ನು ಮಾಡೋ ಸಾನ್ನಿಧ್ಯದಲ್ಲಿ ಅಥವಾ ಆಫೀಸ್ಗೆ ಹೋಗುವಾಗ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಅನುಭವಿಸ್ತಾ ಇರ್ತೀರಿ. ಯಾವುದೂ ತೃಪ್ತಿಕರವಾದಂಥದ್ದಲ್ಲ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಏನೋ ಒಂಥರ ಟೆನ್ಷನಲ್ಲಿದ್ದೀರಿ, ಹಿಂಸೆ ಪಡ್ತಾ ಇದ್ದೀರಿ. ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕೂ ಆಗಲ್ಲ, ಮಾತಾಡಲಿಕ್ಕೂ ಆಗಲ್ಲ. ಒಳಗಡೆ ಇರ್ತಕ್ಕಂಥ ನೋವನ್ನ ಹೊರ ಬಂದರೆ ಅಲ್ವಾ ಅದಕ್ಕೊಂದು ಫಲ ಸಿಗ್ತಕ್ಕಂಥದ್ದು. ಅಂದರೆ ಯಾವ ವಿಚಾರವನ್ನು ಹೊರಗೆ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಿಂಹರಾಶಿಯವರು ಇದ್ದೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲೂ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲ, ಒಂಥರ ಚಂಚಲತೆಯಿಂದ ಇದ್ದೀರಿ. ಇದೆಲ್ಲ ಸಮಸ್ಯೆಗಳಿರ್ತಕ್ಕಂಥದ್ದು ಇದು ಮಧ್ಯಾಹ್ನ 1:25 ಮಾತ್ರ. 1:25 ಆದ ನಂತರ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಎಲ್ಲವೂ ಸಹಿತ ಕಾಲಕ್ರಮೇಣ ಭಗವಂತನ ಕೃಪೆಯಿಂದ ಸರಿ ಹೋಗುತ್ತೆ. ಅದಕ್ಕಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಅದರ ಜೊತೆಗೆ ಇವತ್ತು ನೀವು ಮಾಡೋ ಕೆಲಸದಲ್ಲೇ ಒಂದು ಬದಲಾವಣೆಯನ್ನು ತಂದುಕೊಳ್ಳೋಂಗಾಗತ್ತೆ. ಆ ಬದಲಾವಣೆಯ ಕಾಲ ಹೇಗಿರುತ್ತಪ್ಪ ಅಂದರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಒಳ್ಳೆಯ ನಡೆದರೆ ಒಂದು ಬದಲಾವಣೆ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಬುಧನ ಒಂದು ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ, ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ನಿಮಗೆ ಎದುರಾಗ್ತಾ ಇದೆ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೋಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಏನನ್ನೂ ಸಾಧನೆ ಮಾಡ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿದ್ದೀರಿ. ಅದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಅರಿಶಿಣವನ್ನು ತೆಗೆದುಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಆ ಅರಿಶಿಣದ ಮುದ್ದೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಎಲೆಗಳ ಮೇಲೆ ಇಡಿ. ಹೀಗೆ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ದೋಷ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಅದರ ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳಾಗಲಿ ಗುರುಗಳಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ತುಲಾ ರಾಶಿಯಿಂದಲೂ ಮುಂದುವರಿಸೋಣ. ಆದರೆ ವಾಟ್ಸಪ್ಪಲ್ಲಿ ಆಗ್ತಾ ಇರ್ತಕ್ಕಂಥ ನಮ್ಮ ವಾಟ್ಸಪ್ ನಂಬರ್ಗೆ ಏನೋ ಒಂದು ಅಚಾತುರ್ಯ ಆಗಿದೆ, ವಾಟ್ಸಪ್ಪಲ್ಲಿ ಅದನ್ನೇನೋ ಮೆಸೇಜ್ ಹೋಗ್ದಂಗೆ ಆಗೋಗ್ಬಿಟ್ಟಿದೆ ಅಂತಲೂ ಒಂದು ಸುದ್ದಿ ಕೇಳ್ಬಿಟ್ಟೆ ನಾನು. ಈಗ ಆ ತರಹ ಆಗಿಬಿಟ್ರೆ ಪಾಪ ವಾಟ್ಸಪ್ಗೆ ಮೆಸೇಜ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವ್ರ ಗತಿ ಏನು? ಅದು ಏಕಾಏಕಿ ಜಾಸ್ತಿ ಜನ ಮೆಸೇಜ್ ಮಾಡಿದಾರ ಕಾರಣದಿಂದ ವಾಟ್ಸಪ್ ಅವ್ರಿಗೆ ಒಂದು ನಿಮಿಷ ತಲೆ ಕೆಟ್ಟಿದ್ದಾರೆ. ಇಷ್ಟು ದಿವಸ ಆ ನಂಬರ್ ಅಷ್ಟಾಗಿ ಕೆಲ್ಸಕ್ಕೆ ಬಂದಿರ್ಲಿಲ್ವಲ್ಲ, ಆ ನಂಬರ್ ಏಕಾಏಕಿ ಅಷ್ಟು ಮೆಸೇಜ್ ಬಂದಿರೋದ್ರಿಂದ ಅವ್ರು ಸ್ವಲ್ಪ ಆಕ್ಷನ್ ತಗೊಂಡಿದ್ದಾರೆ. ಅಲ್ಲ, ಅವ್ರು ಗಾಬರಿ ಆಗಿದ್ದಾರೆ ನಿಜ. ಹಾಗಂತ ಭಕ್ತರ ಗತಿ ಏನು? ಅದಕ್ಕಾಗಿ ಅದನ್ನ ನಿಮ್ಮಲ್ಲಿ ಕೈ ಮುಗಿದು ಕೇಳೋದು ಇಷ್ಟನೇ. ವಾಟ್ಸಪ್ ಜನ ಅಂದರೆ ನಾನು ಒಂದು ನಂಬರ್ ಕೊಟ್ಟಿದ್ದು ವಾಟ್ಸಪ್ ಮಾಡಿ ಅಂತ ಹೇಳಿದ್ದೆ. ಆ ವಾಟ್ಸಪ್ಗೆ ಸಾಕಷ್ಟು ಮೆಸೇಜ್ಗಳು ಫೋರ್ಸಾಗಿ ಬಂದಿದ್ದರಿಂದ ವಾಟ್ಸಪ್ನೇ ಅವರು ರದ್ದು ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಈ ಕ್ಷಣಕ್ಕೆ ಬಂದದ್ದು. ಅಂದರೆ ಈಗಷ್ಟೇ ಒಂದು ಮೆಸೇಜ್ ನನಗೆ ಬಂತು. ಹಾಗಾಗಿ ಅಕಸ್ಮಾತ್ ಆ ಥರ ಏನಾರಾಗಿದ್ರೆ ತಾವೇ ತಮ್ಮ ಆಶ್ರಮ ಇದೆ, ಯಾಕೆಂದರೆ ಬೆಂಗಳೂರಿನ ಇದು ವಾಟ್ಸಪ್ ಕಂಪನಿ ಅವರು ಮಾಡಿರ್ತಕ್ಕಂಥದ್ದು. ಆಶ್ರಮದ ವತಿಯಿಂದ ನಾವು ಯಾವುದೇ ರೀತಿ ಅದೇ ಹೇಳ್ತಿರೋದು, ಕಂಪನಿ ಅದು ವಾಟ್ಸಪ್ ಕಂಪನಿಯವರು ಮಾಡಿರೋದು ಈ ಥರ ಆಗಿದೆ. ಅದು ನಮಗೆ ಆ ಥರ ಸುದ್ದಿ ಹೇಳ್ತಿದ್ದಾರೆ. ವಾಟ್ಸಪ್ನವರೇ ಇದನ್ನ ನಂಬರ್ನ ಇಷ್ಟೊಂದು ಫೋರ್ಸ್ ಇರೋದ್ರಿಂದ ಇದನ್ನ ನಿಲ್ಲಿಸಿದ್ದೀವಿ ಅನ್ನೋ ಥರ ಹೇಳಿದ್ವಿ ಅಂತ ಈಗ ಬಂದ ಸುದ್ದಿ. ಹಾಗಾಗಿ ಅಕಸ್ಮಾತ್ ನಿಮ್ಗೆ ಈ ಥರ ಆದಾಗ ತಾವು ಒಂದು ದಿವಸ ಮುಂಚಿತವಾಗಿ ಶನಿವಾರ ಬಂದು ನನಗೊಂಚೂರು ಮಾತಾಡೋದು ಅಥವಾ ಇದನ್ನು ಫೋನ್ಗೆ ವ್ಯವಸ್ಥೆ ಮಾಡೋದು ಏನಾದ್ರು ಒಂದು ನೋಡೋಣ. ನಾಳೆ ಇವತ್ತು ಹಾಗೇನಾರು ಇದ್ರೂ ಇವತ್ತು ಪುನಃ ತಿಳಿಸ್ತೀನಿ. ನೆಕ್ಸ್ಟ್ ಬ್ರೇಕಿನ ಕಡೆ ಭಾಗದಲ್ಲಾದರೂ ಅದಕ್ಕೆ ಏನಾದ್ರು ಆಲ್ಟರ್ ಮಾಡ್ತಿದ್ದಾರೆ ತಜ್ಞರು, ನೋಡೋಣ. ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಮತ್ತೊಂದು ನಂಬರ್ನ ನಾವು ವ್ಯವಸ್ಥಿತವಾಗಿ ಮಾಡಿ ಮಾತಾಡಿಕೊಂಡು ನಂಬರ್ನ ಕೊಡಲಿಕ್ಕೆ ಪ್ರಯತ್ನಿಸ್ತೀರಿ. ನೋಡೋಣ, ಅದು ಭಗವತ್ ಸಂಕಲ್ಪ. ಅಥವಾ ನೀವೇ ಖುದ್ದಾಗಿ ಬಂದು ಸ್ವಾಮಿ ಸೇವೆಯನ್ನು ಸಲ್ಲಿಸ್ಬೋದು.
ಇಷ್ಟೇ ವ್ಯವಸ್ಥೆ. ಯಾಕೆಂದ್ರೆ ವ್ಯವಸ್ಥೆಗಳು ಏನು ಮಾಡಬೇಕು ನನಗೂ ಅಷ್ಟಾಗಿ ಗೊತ್ತಾಗೋದಿಲ್ಲ. ನನ್ನ ಟೆಕ್ನಾಲಜಿ ಏನಿದ್ರು ತಲೆಯಲ್ಲಿರ್ತಕ್ಕಂಥ ವಿದ್ಯೆ ನಿಮ್ಮ ಮುಂದೆ ಮಾತಾಡೋದಷ್ಟೇ. ಆದರೆ ಎಲೆಕ್ಟ್ರಾನಿಕ್ಕು ಮತ್ತು ಎಲೆಕ್ಟ್ರಿಕ್ ಸಂಬಂಧಪಟ್ಟದ್ದು ಇವಿಂಥ ಒಂದು ವಾಟ್ಸಪ್ಪು, ಮೊಬೈಲು ಇದಕ್ಕೆ ಸಂಬಂಧಪಡ್ತಕ್ಕಂಥದ್ರಲ್ಲಿ ಅಷ್ಟು ಇದಿಲ್ಲ. ಅದಕ್ಕೆ ಸಂಬಂಧಪಟ್ಟವ್ರನ್ನ ನಾನು ಅಂದರೆ ಅದಕ್ಕೆ ಯಾರು ವಿಶೇಷವಾಗಿರ್ತಾರೋ ಅವ್ರನ್ನ ಗಮನಕ್ಕೆ ತೊಗೊಂಡು ಕೆಲಸ ಮಾಡೋದಕ್ಕೆ ಯೋಚನೆ ಮಾಡೋಣ. ಈಗ ರಾಶಿಫಲನ ಮುಂದುವರಿಸ್ತೀನಿ. ಉಳಿದ ಸಮಯದಲ್ಲಿ ಇದು ಏನು ವಿಚಾರ ಇದೆಯೋ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಒಳ್ಳೆಯದಾಗಲಿ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಏನು ಮಾಡಬೇಕಾದ್ರೂ ಸಿದ್ಧ ಒಂದು ಆಲೋಚನೆ ಬೇಕು. ಸರಿಯಾದ ಆಲೋಚನೆಯನ್ನು ಮಾಡಿ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ತುಲಾರಾಶಿಯವರು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕಾದರೂ ಸ್ವಲ್ಪ ಸಮಾಧಾನದಿಂದ ಇದ್ದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಯಾರಿಂದಲಾದರೂ ಒಂದಿಷ್ಟು ಉಪದೇಶ ತೆಗೆದುಕೊಳ್ಳಿ. ಮತ್ತೊಬ್ಬರು ಹಿರಿಯರು ಗೊತ್ತಿರ್ತಕ್ಕಂಥವರು ಅಂತಹವರಿಂದ ಒಂದಷ್ಟು ಉಪದೇಶ ತೆಗೆದುಕೊಂಡು ಒಂದು ಹೆಜ್ಜೆ ಮುಂದೆ ಹಾಕೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರಿಂದ ಒಳ್ಳೆಯ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಅಂತಕ್ಕಂಥದ್ದಿದೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಆಗಲಿ, ಗ್ರಾಮ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡ್ತಾ ಬಂದಿರತಕ್ಕಂಥ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರ ಖಂಡಿತ ಇರುತ್ತೆ. ಆದರೆ ತಾಳ್ಮೆಯಿಂದ ಆಲೋಚನೆ ಮಾಡಿದಾಗ ಮಾತ್ರ ಪರಿಹಾರ ಸಿಗುತ್ತೆ. ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಹಣಕಾಸಿನ ವಿಚಾರ ಇದ್ದರೆ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳಾಗ್ತಾ ಇರುತ್ತೆ. ಆ ಅಡಚಣೆಗಳು ಏನೇ ಬಂದರೂ ಅದನ್ನು ಭಯಪಡದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗತ್ತೆ. ಯಾವುದಕ್ಕೂ ಅಂಜೋದು ಬೇಡ, ಧೈರ್ಯವಾಗಿರಿ. ಭಗವಂತನ ಕೃಪೆ ಇದೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತರಬೇಕಾದ್ರೆ ಆ ಬದಲಾವಣೆ ಬರಬೇಕಾದ್ರೂ ಸಿದ್ಧ ಗುರು ಹಿರಿಯರ ಆಶೀರ್ವಾದ ಬೇಕು. ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಇವತ್ತಿನ ದಿವಸ ಪ್ರಾರಂಭದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಎಂಥ ಒಂದು ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರನೇ ಕರಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡಂಗಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಅದಕ್ಕಾಗಿ ತಾಯಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾ ಧನುರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಮಾಡುವಂತಹ ಕೆಲಸ ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಹಾಗೆ ಇವತ್ತು ಯಾರಾದರೂ ಹಿರಿಯರು ಏನಾದರೂ ಒಂಚೂರು ಮಾರ್ಗದರ್ಶನವನ್ನು ಕೊಟ್ಟರೆ ಅದನ್ನು ತಾವು ಸ್ವಾಗತಿಸಿ ಅದರಂತೆ ನಡ್ಕೊಳ್ಳಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡುವಂತಹ ವೃತ್ತಿಯೇ ಮತ್ತಷ್ಟು ವಿಶೇಷವಾದಂಥ ಫಲವಾಗುತ್ತೆ. ಅದಕ್ಕಾಗಿ ಶನೇಶ್ಚರನ ವಿಶೇಷವಾದಂಥ ಆರಾಧನೆ ಬೇಕಾಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರು ಹಲವಾರು ರೀತಿ ವಿಶೇಷವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಲೇಬೇಕು. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡ್ತಿರಬೇಕು. ಹಾಗೂ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಗುರು ಶನೇಶ್ಚರರ ಆಶೀರ್ವಾದ ಬೇಕು. ಗುರು ಶನೇಶ್ಚರರ ಅನುಗ್ರಹದಿಂದ ಮಾತ್ರ ಇವತ್ತಿನ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತರಬೇಕು, ಒಂದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ. ಆದರೆ ಯಾವುದನ್ನೂ ಸರಿಯಾದ ರೀತಿ ಮಾಡಲಿಕ್ಕಾಗೋಲ್ಲ. ಕಾರಣ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಒಂದು ಹೊಸ ಥರ ಯೋಜನೆಗಳು, ಹೊಸ ಥರ ಸಮಸ್ಯೆಗಳ ಮೇಲೊಂದು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಆದರೆ ಭಗವಂತ ಬಂದದ್ದೇನೇ ಸಮಸ್ಯೆ ಕೊಡು, ಯಾವುದೇ ಒಂದು ಕಷ್ಟಗಳು ಕೊಡು, ಆದರೆ ನೀನು ನನ್ನ ಜೊತೆಯಲ್ಲಿರು ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಅವರ ಆಶೀರ್ವಾದ ಪಡೆದ್ರೆ ಖಂಡಿತ
ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಆದರೂ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರೊಬ್ಬರನ್ನ ಮಾತಾಡಬೇಕಾದ್ರೂ, ಏನೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಒಂದು ಹೊಸ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಎಲ್ಲಾದರೂ ಗುರುಗಳ ಆಸ್ಥಾನಕ್ಕೆ ಬಂದು ಅಲ್ಲಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ದತ್ತನ ಕೃಪಾಶೀರ್ವಾದ ಪಡೆಯೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರುವ ಕೆಲಸ ಎಲ್ಲವೂ ಸಹಿತ ಸುಭಿಕ್ಷವಾಗಿರುತ್ತೆ. ಆದರೆ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಯಾವುದನ್ನೂ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯದಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂಥ ಕಾಲ ಆಗಬೇಕು. ಆ ಬದಲಾವಣೆಯ ಕಾಲವನ್ನು ಸಮಂಜಸ್ಕರವಾಗಿ ಒಂದು ಸದೃಢತೆಯಿಂದ ನಡೆದರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತು ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸಗಳೇ ಆಗ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಒಂದು ಸ್ವಲ್ಪ ಶಾಸ್ತ್ರಬದ್ಧವಾಗಿ ಮಾಡುವಂಥ ಕೆಲಸದ ಕಡೆ ಗಮನ ಕೊಟ್ಟು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಭಗವತಿಯ ಅನುಗ್ರಹದಿಂದ ಎಲ್ಲವನ್ನೂ ಸಹಿತ ಸಾರ್ಥಕತೆಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ರು. ಏನಪ್ಪ ಅಂದರೆ, ವಾಟ್ಸಪ್ ಕಂಪನಿಯ ಮುಖಾಂತರದಿಂದಲೇ ನಾವು ವಸಂತೋತ್ಸವದ ಕಾರ್ಯಕ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿ ತಾವು ತಿಳ್ಕೊಳ್ಬೇಕು ಅಂತ ಹೇಳಿ ವಾಟ್ಸಪ್ ನಂಬರ್ ಒಂದನ್ನು ತಮಗೆ ಕೊಟ್ಟಿದ್ವಿ. ಆದರೆ ಕಾರಣಾಂತರಗಳಿಂದ ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ವಾಟ್ಸಪ್ ನಂಬರ್ ಒಂದು ಬ್ಲಾಕ್ ಆಗಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಅದು ಸಂಪೂರ್ಣವಾಗಿ ನಿಷೇಧವಾಗಿರ್ತಕ್ಕಂಥದ್ದಿದೆ. ವಾಟ್ಸಪ್ ಕಂಪನಿನವರೇ ಅದನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಏಕಾಏಕಿ ಅಷ್ಟೊಂದು ಮೆಸೇಜ್ ಬಂದಿರುವ ಕಾರಣದಿಂದ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಇನ್ನೆರಡು ದಿವಸಗಳ ಮುಂಚೆ ನಾನು ಈ ಒಂದು ನಂಬರನ್ನು ಪ್ರಸ್ತಾಪ ಮಾಡ್ತಿರೋದ್ರಿಂದ ತಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಕನ್ಫ್ಯೂಸನ್ನು ಮಾಡ್ಕೊಳ್ಬೇಡಿ. ಮತ್ತು ಮತ್ತೊಂದು ವಿಚಾರ, ಬೇಜಾರಂತೂ ಕೂಡ ಮಾಡ್ಕೊಳ್ಬೇಡಿ. ಇಷ್ಟು ಒಂದು ದೂರವಾಣಿ ಸಂಖ್ಯೆನ ತಿಳಿಸಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಹೌದು, ಅದು ಸಹಜ. ಎಲ್ರಿಗೂ ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಗಬಹುದು. ಹಾಗಾಗಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ದಯಮಾಡಿ ಕ್ಷಮೆ ಇರಲಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ಮೊದಲನೇದಾಗಿ ತಾವು ವಾಟ್ಸಪ್ನ ಮುಖಾಂತರ ಮೆಸೇಜ್ ಹಾಕೋದು ಬೇಡ, ತಾವು ಕರೆಯನ್ನು ಮಾಡಿ, ನೇರವಾಗಿ ಕರೆಯನ್ನು ಮಾಡಿ ಮಾಹಿತಿಯನ್ನು ಬರ್ಬೋದು. ಇದು ನನ್ನ ಆಫೀಸ್ ನಂಬರ್, ಹಳೆ ನಂಬರ್. ವಾಟ್ಸಪ್ 948250 ಇದು ಈ ಹಿಂದೆ ಸಹಿತ ನನ್ನ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ. 9482509759 ಈ ನಂಬರ್ಗೆ 9482509759 ಈ ನಂಬರ್ಗೆ ನೀವು ಕರೆ ಮಾಡ್ಬೋದು. ಅದು ವಾಟ್ಸಪ್ ಮಾಡ್ಬೋದು. ಮಾಡಿ ಅದನ್ನು ತಗೊಳ್ತೀವಿ. ಆದಷ್ಟು ಇದನ್ನು ಈಗ ಏನು ವಾಟ್ಸಪ್ ಬಂದಿದೆ ಇದನ್ನು ಆದಷ್ಟು ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿ ಇದನ್ನು ಓಪನ್ ಮಾಡಿ ನಾವು ನೋಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ತಾವು ನೇರವಾಗೂ ಸಹಿತ ಬಂದು ನಮ್ಮ ಆಶ್ರಮದಲ್ಲಿ ಸೇವೆಯನ್ನು ಸಲ್ಲಿಸ್ಬೋದು. ಹಾಗೆ ಏನು ಅಚಾತುರ್ಯಗಳಾಗಿದೆ ಅಂತಕ್ಕಂಥದ್ದನ್ನು ಗ್ರಹಿಸಿ ನಾಳಿನ ಸಂಚಿಕೆ ಬರೋದ್ರೊಳಗಾಗಿ ಇದನ್ನು ಸರಿಪಡಿಸೋಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಆದರೂ ತಮ್ಮೆಲ್ಲರ ಸಹಕಾರ, ಏಕೆಂದರೆ ಇದು ಈ ಆಫೀಸು ಮತ್ತು ಈ ವಾಟ್ಸಪ್ ಇವೆಲ್ಲ ನಮಗೂ ಅಷ್ಟು ಗೊತ್ತಾಗೋದಿಲ್ಲ. ಇದು ವ್ಯತ್ಯಾಸವಾಗಿ ವಾಟ್ಸಪ್ ಇಂದನೇ ಸಮಸ್ಯೆ ಆಗಿರೋ ಕಾರಣದಿಂದ ಸ್ವಲ್ಪ ಅದು ಹೇಳಲಿಕ್ಕಾಗಲ್ಲ. ಅದು ಸಮಸ್ಯೆನೋ ಅಥವಾ ಅದು ಯಾತಕ್ಕಾಗಿ ನಿಂತಿದೆಯೋ ಅದು ಗೊತ್ತಿಲ್ಲ. ಅದನ್ನು ಒಂದ್ಸರಿ ವಿಚಾರಣೆ ಮಾಡಿ ಸರಿಪಡಿಸೋಣ. ಆದರೆ ವಸಂತ ಮಾಧವನ ವಿಶೇಷವಾದಂಥ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇದೆ. ತಾವು ಅಲ್ಲಿ ಬಂದು ಸಹಿತ ಸೇವೆಯನ್ನು ಬರ್ಕೊಳ್ಬೋದು, ಸೇವೆ ಬರೆಸಿ ಆದಷ್ಟು 10:30 ಕಾರ್ಯಕ್ರಮ ಶುರುವಾಗೋದ್ರಿಂದ 10:30 10 ಗಂಟೆಗೆ ಶುರುವಾಗುತ್ತೆ. ಸ್ವಲ್ಪ ಬೇಗ ಬನ್ನಿ ಆಶ್ರಮಕ್ಕೆ, ಬಂದು ಸೇವೆಯಲ್ಲಿ ಪಾಲ್ಗೊಳ್ಳಿ. ಭಗವಂತನ ಕೃಪೆಗೆ ಪಾತ್ರರಾಗಿ. ಭಗವಂತ ಪ್ರತಿಯೊಂದಕ್ಕೂ ಒಂದು ಪರಿಹಾರವನ್ನು ಕಲ್ಪಿಸ್ತಾನೆ. ಹಾಗೆ ನಿಮಗೆಲ್ಲರಿಗೂ ಪರಿಹಾರ ಸಿಕ್ಕಿ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ.